ನಮಸ್ಕಾರ. ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಈ ಬಾರಿ SLC ಮಕ್ಕಳನ್ನ ದೃಷ್ಟಿ ಇಟ್ಟುಕೊಂಡು ಉಡುಪಿ ಜಿಲ್ಲೆ ಪ್ರಥಮವಾಗಿ ಬರಬೇಕೆಂಬ ಆಶಯದೊಂದಿಗೆ, ನಮ್ಮ ಇಲಾಖೆ ಆಶಯದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಶೈಕ್ಷಣಿಕ ವಿಚಾರಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಇದೊಂದು ದೀವಿಗೆ. ಈಗಾಗಲೇ ಆರಂಭದಲ್ಲಿ ನಾವು ಮಾಡಿಕೊಂಡದ್ದು ಇಲಾಖೆಯ ನಿಯಮಗಳು, ಆಮೇಲೆ ಪರೀಕ್ಷೆ ಎದುರಿಸೋದು ಹೇಗೆ, ಅನಂತರ ಇವತ್ತು ಪರೀಕ್ಷೆ ಮತ್ತು ಮನಸ್ಸು ಅಂದರೆ ಒಂದು ರೀತಿಯಲ್ಲಿ ಒಂದು ಇಡೀ ಪಂಚಾಂಗವನ್ನು ಹಾಕ್ತಾ ಮನಸ್ಸನ್ನು ಗಟ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ಈ ಪರೀಕ್ಷೆ ಮತ್ತು ಮನಸ್ಸು ಎಂಬ ವಿಚಾರದ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಮತ್ತು ಅಭಿಪ್ರಾಯಗಳ ವಿಚಾರ ವಿನಿಮಯಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರು, AB ಬಾಳಿಗ ಆಸ್ಪತ್ರೆಯ ಆಪ್ತ ಸಮಾಲೋಚಕರು. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ಮತ್ತು ಕಳಕಳಿಯನ್ನು ಹೊಂದಿದವರು. ಇತ್ತೀಚೆಗೆ ಅವರದ್ದು ಒಂದು ಆತ್ಮಹತ್ಯೆಯ ಎಚ್ಚರಿಕೆ ಬಗ್ಗೆ ಆ ಕ್ಷಣ ಎಂಬ ಒಂದು ಕಿರುಚಿತ್ರವನ್ನು ಗಮನಿಸಿಕೊಂಡಿದ್ದೇನೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸ್ವಾಗತ ಮೇಡಮ್. ಭಾಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಪರೀಕ್ಷೆ ಹತ್ರ ಬಂದಾಗ ಉಂಟಾಗುವಂಥ ಧಾವಂತ ಇರ್ಬೋದು, ಒತ್ತಡಗಳು, ಬೇರೆ ಬೇರೆ ವಿಚಾರಗಳು ಎಲ್ಲ ಸರಿ ಇರ್ತಾರೆ, ಎಕ್ಸಾಮ್ ಬಂದಾಗ ಮತ್ತೆ ಟೆನ್ಷನ್ ಒಳಗಾಗ್ತಾರೆ. ಹಾಗಾಗಿ ಇವತ್ತು ಇದಕ್ಕೆಲ್ಲ ಕಾರಣ ನೀವು ಮನಸ್ಸು ಅಂತ ಹೇಳ್ತೀರಿ. ಈ ಪರೀಕ್ಷೆ ಮತ್ತು ಮನಸ್ಸಿಗೆ ಯಾವ ರೀತಿಯಲ್ಲಿ ಸಂಬಂಧ ಇದೆ, ಅದನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ಅದಕ್ಕೆ ಒಂದು ತರಬೇತಿಯನ್ನು ಕೊಡಬೇಕಾಗತ್ತೆ ಪರೀಕ್ಷಾ ದೃಷ್ಟಿಯಿಂದ. ಮೊದಲ ಪ್ರಶ್ನೆ ಏನಂತ ಹೇಳಿದರೆ, ನಾವು ಮನಸ್ಸು 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 ಅಂತ ಹೇಳ್ತೇವೆ. ನೀವು ಕೊಡುವಂಥ ವ್ಯಾಖ್ಯಾನ ಮನಸ್ಸು ಅಂದರೆ ಏನು ಅಂತ ಹೇಳಿ. ಮೊದಲಿಗೆ ಧನ್ಯವಾದಗಳು ಸರ್, ನನಗೆ ಈ ಕಾರ್ಯಕ್ರಮಕ್ಕೆ ಒಂದು ಅತಿಥಿಯಾಗಿ ಕರೆಸಿ ಇಂತಹ ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ಖಂಡಿತ ಈ ಮನಸ್ಸು ಅನ್ನುವಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ನಾನೊಂದು ಆಪ್ತ ಸಮಾಲೋಚಕಿಯಾಗಿ ಈ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವಳಾಗಿ ನನ್ನ ಪ್ರಕಾರ ಮನಸ್ಸು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಒಂದು ಪ್ರಮುಖವಾದ ಒಂದು ಭಾಗ ಅಂತ ಹೇಳ್ಬೋದು. ಮನಸ್ಸು ಎಷ್ಟು ಮುಖ್ಯ ಅಂದರೆ, ನಾವೇನು ಯೋಚಿಸ್ತೇವೆ ಅಥವಾ ನಾವೇನು ವಿವರಣೆಗಳನ್ನು ಕೊಡ್ತೇವ, ಅರ್ಥ ಮಾಡ್ಕೊಳ್ತೇವ ವಿಷಯಗಳನ್ನು, ಅಥವಾ ಸಮಸ್ಯೆಗಳನ್ನು ಪರಿಹರಿಸ್ತೇವ, ಇದೆಲ್ಲಕ್ಕೆ ಕಾರಣ ನಮ್ಮ ಮನಸ್ಸು. ಸರಳವಾಗಿ ಹೇಳಬೇಕಂದ್ರೆ ಮನಸ್ಸಿಂದಾಗಿ ಮನಸ್ಸು ಹೇಳ್ತದೆ ಯಾವ ರೀತಿ ಯೋಚಿಸಬೇಕು, ಯಾವ ರೀತಿ ಭಾವಿಸಬೇಕು, ಯಾವ ರೀತಿ ವರ್ತಿಸಬೇಕು ಅನ್ನುವಂಥದ್ದು ಮನಸ್ಸು ಹೇಳುವಂಥದ್ದು. ಉದಾಹರಣೆಗೆ ಹೇಳಬೇಕಾದ್ರೆ, ಈಗ ಪರೀಕ್ಷೆಗೆ ನಾನು ಚೆನ್ನಾಗಿ ಓದ್ಕೊಂಡಿದ್ದಾನಂತ ಯೋಚನೆ ಮಾಡುವಂಥ ಕೆಲಸ ಮನಸ್ಸಿನದು, ಅಥವಾ ಸಂತೋಷ ಪಡುವಂಥದ್ದು, ದುಃಖ ಪಡುವಂಥದ್ದು, ಕೋಪ ಬರುವಂಥದ್ದು ಕೂಡ ಮನಸ್ಸಿನ ಒಂದು ಭಾವನೆಗಳು. ಅದೇ ರೀತಿ ನಾನು ಪರೀಕ್ಷೆಯಲ್ಲಿ ಎಲ್ಲವನ್ನ ನೆನ್ಪಿಟ್ಕೋಬೇಕು ಅನ್ನುವಂಥದ್ದು ಕೂಡ ಮನಸ್ಸಿನ ಕೆಲಸ ಆಗಿರ್ತದೆ. ಸೊ ಹೀಗೆ ಮನಸ್ಸು ಅನ್ನುವಂಥದ್ದು ತುಂಬಾ ಒಂದು ಮುಖ್ಯವಾದ ಒಂದು ಶಕ್ತಿ ಅಂತ ಹೇಳ್ಬೋದು. ಅದು ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಮನಸ್ಸು ಅನ್ನುವಂಥದ್ದು ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತದೆ. ಮನಸ್ಸು ಶಾಂತವಾಗಿದ್ರೆ ಅಥವಾ ಮನಸ್ಸು ಪಾಸಿಟಿವ್ ಆಗಿದ್ರೆ ಆ ವಿದ್ಯಾರ್ಥಿಗಳಲ್ಲಿ ಒಂದು ಕಲಿಯುವಿಕೆಗೆ ತುಂಬ ಹೆಲ್ಪ್ ಆಗ್ತದೆ. ಅವರಲ್ಲಿ ಏಕಾಗ್ರತೆ ಚೆನ್ನಾಗಿರ್ತದೆ, ಓದುವ ಕಲೆ ಚೆನ್ನಾಗಿರ್ತದೆ, ವಿಷಯಗಳನ್ನು ನೆನಪಿಸಿಕೊಳ್ಳುವಂತಹ ಒಂದು ಸ್ಕಿಲ್ ಚೆನ್ನಾಗಿರ್ತದೆ, ಬರೆಯುವ ಒಂದು ಸ್ಕಿಲ್ ಕೂಡ ಅವರಲ್ಲಿ ಚೆನ್ನಾಗಿರ್ತದೆ. ಇದಕ್ಕೆ ಮುಖ್ಯ ಕಾರಣ ಅವರ ಮನಸ್ಸು ಗಟ್ಟಿ ಇದ್ರೆ ಎಂತಹ ಒಂದು ಸವಾಲನ್ನ ಕೂಡ ವಿದ್ಯಾರ್ಥಿಗಳು ಎದುರಿಸಬಹುದು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಹೌದು, ಮನಸ್ಸೇ ಮಹಾದೇವ ಅಂತ ಹೇಳಿದ್ದಾರೆ. ಮನಸ್ಸೊಂದು ಗಟ್ಟಿಯಾಗಿದ್ರೆ ಯಾವ ರೀತಿಯ ಕೂಡ ಯಶಸ್ಸನ್ನ ಪಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಇಷ್ಟು ಗಟ್ಟಿಯಾಗಿರುವ, ಗಟ್ಟಿಯಾಗಿಸುವ, ಗಟ್ಟಿ ಮಾಡುವ ಮನಸ್ಸು ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ಯಾಕೆ ಹೈರಾಣ ಆಗುತ್ತೆ, ದಾವತೊಳಗಾಗುತ್ತೆ, ಉದ್ವೇಗಕ್ಕೊಳಗಾಗುತ್ತೆ? ಖಂಡಿತ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ತುಂಬ ಮಕ್ಕಳು ಈ ಪರೀಕ್ಷಾ ಆತಂಕ ಅಂತ ಹೇಳಿ ಏನು ಒದ್ದಾಡ್ತಾ ಇರ್ತಾರೆ. ಅವರಿಗೂ ತೊಂದರೆ, ಮನೆಯವರಿಗೂ ಸಮಸ್ಯೆಗಳು ಆಗ್ತಾ ಇರ್ತದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾನು ಒಂದು ಪರ್ಫಾರ್ಮ್ ಮಾಡಬೇಕು, ಒಳ್ಳೆಯ ಅಂಕಗಳನ್ನು ತಗೊಳ್ಬೇಕು, ನಾನು ಯಾರಿಂದಲೂ ಹಿಂದೆ ಉಳಿಬಾರ್ದನ್ನುವಂತಹ ಧಾವಂತದಲ್ಲಿ ಅವರಿಗೆ ಅವರು ಪ್ರೆಷರ್ ಮಾಡ್ಕೊಳ್ಳುವಂಥದ್ದು ಸಾಧ್ಯ. ಈ ಪರೀಕ್ಷೆ ಬಂತು ಅನ್ನುವಂಥದ್ದು ಅವರಿಗೆ ಹೇಗೆ ಕೇಳ್ತಾ ಇರ್ತದೆ ಅಂದ್ರೆ, ಭೂತ ಬಂತು ಅಂತ. ಅಂದ್ರೆ ಅದೇನೋ ಒಂದು ಡೇಂಜರಸ್, ನನ್ಗೆ ಏನೋ ಒಂದು ಹಾರ್ಮ್ ಆಗ್ತದೆ ಅನ್ನುವಂಥದ್ದನ್ನ ಅವರಿಗೆ ಒಂದು ಮನಸ್ಸಿಗೆ ಸೂಚನೆ ಹೋಗ್ತಾ ಇರ್ತದೆ. ಈಗ ಒಬ್ಬ ವಿದ್ಯಾರ್ಥಿಗೆ ನಾನು ಚೆನ್ನಾಗಿ ಓದ್ಕೊಂಡಿದ್ದೇನೆ ಅನ್ನುವಂತಹ ಒಂದು ಯೋಚನೆ, ಆತ್ಮವಿಶ್ವಾಸ ಇದ್ರೆ ಅವನಲ್ಲಿ ಅವನ ಮನಸ್ಸು ಶಾಂತವಾಗಿರ್ತದೆ. ಅದೇ ನಾನು ಫೇಲ್ ಆಗ್ತೇನೇನೋ, ನನಗೆ ಕಡಿಮೆ ಮಾರ್ಕ್ ಬರ್ತದೇನೋ ಅನ್ನುವಂತಹ ಒಂದು ಯೋಚನೆಗಳಿದ್ರೆ ಅವನು ಉದ್ವೇಗಕ್ಕೊಳಗಾಗ್ತಾನೆ. ಹಾಗೆ ಅವನಿಗೆ ಓದ್ಕೊಂಡಿದ್ದು ಕೂಡ ಏನಾಗುತ್ತೆ,
ಮರ್ತು ಹೋಗ್ತದೆ. ಸೊ ಪರೀಕ್ಷೆಯ ಟೈಮಲ್ಲಿ ಯಾಕೆ ಮನಸ್ಸು ಉದ್ವೇಗಕ್ಕೆ ಒಳಗಾಗ್ತದೆ ಅನ್ನೋದಕ್ಕೆ ಸುಮಾರಷ್ಟು ಕಾರಣಗಳಿರ್ತದೆ. ಅವರು ಫಲಿತಾಂಶದ ಬಗ್ಗೆ ಯೋಚನೆ ಮಾಡುದಿರ್ಬೋದು, ಮಾರ್ಕ್ಸ್ ಕಡಿಮೆ ಬರ್ತದ ಅನ್ನುವಂಥದ್ದಿರ್ಬೋದು, ಅಥವಾ ನಾನೆಲ್ಲ ಪ್ರಿಪೇರ್ ಆಗಿದ್ದೇನಾ, ನನಗೆ ನೆನಪಿಗೆ ಬರ್ತದ ಅನ್ನುವಂತಹ ಯೋಚನೆಗಳಿರ್ಬೋದು, ಅಥವಾ ಹಿಂದಿನ ಪರೀಕ್ಷೆಗಳಲ್ಲಿ ಅಂಕ ಗಳಿಸುವುದರಲ್ಲಿ ಅವರು ಹಿಂದೆ ಬಿದ್ದಿರುವಂಥದ್ದು ಕೂಡ ಕಾರಣ ಆಗಿರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಈ ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳ ಮನಸ್ಸು ಉದ್ವೇಗಕ್ಕೆ ಒಳಗಾಗ್ತದೆ ಸರ್. ಈಗ ನೀವು ಹೇಳಿದ ಹಾಗೆ ಮನಸ್ಸು ಸರಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಇರ್ತದೆ, ಆದರೆ ಎಲ್ಲರಿಗೂ ಭಯವಾಗುತ್ತೆ. ಎಷ್ಟು ಭಯ ಅಂತ ಹೇಳಿದ್ರೆ KG ಇಂದ PG ವರೆಗೆ, KG ಇಂದ PG ವರೆಗೆ ಪ್ರತಿಯೊಂದು ಮಗು ಕೂಡ ಭಯ ಇದ್ದೇ ಇರ್ತದೆ. ಈಗ ಸಾಮಾನ್ಯ ಭಯ ಬೇರೆ, ನಾವು ಎರಡು ವಿಭಾಗ ಮಾಡೋದು ಅನ್ಸುತ್ತೆ. ಸಾಮಾನ್ಯ ಭಯ ಬೇರೆ ಅಥವಾ ಆತಂಕ ಬೇರೆ, ಪರೀಕ್ಷಾ ಆತಂಕ ಬೇರೆ. ಇದು ಹೇಗೆ ಏನಾದರೂ ವ್ಯತ್ಯಾಸ ಇದೆ? ಎರಡು ಆತಂಕ ಒಂದೇನಾ? ಈ ಸಾಮಾನ್ಯ ಭಯ ಅಥವಾ ಈ ಪಾಸಿಟಿವ್ ಆಂಗ್ಸೈಟಿ ಅಂತ ಹೇಳ್ತೇವೆ, ಧನಾತ್ಮಕ ಆತಂಕ, ಅದು ಖಂಡಿತ ಕೆಟ್ಟದ್ದಲ್ಲ ಸರ್. ಅದು ಒಳ್ಳೆಯ ಒಂದು ಆತಂಕ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಪರೀಕ್ಷಾ ಆತಂಕದ ಬಗ್ಗೆ ಮತ್ತೆ ಹೇಳ್ತೇನೆ. ಈ ಧನಾತ್ಮಕ ಆತಂಕ ಇರ್ಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ, ವಿದ್ಯಾರ್ಥಿಗಳಿಗಿರ್ಬೋದು, ದೊಡ್ಡವರಿಗೂ ಇರ್ಬೋದು. ನಾವು ಫಂಕ್ಷನ್ ಮಾಡ್ತೇವೆ ಅಂತ ಇದ್ರೆ ನಮ್ಗೆ ಒಂದು ಸ್ವಲ್ಪ ಆತಂಕ ಇದ್ರೆ ನಾವು ಸರಿಯಾಗಿ ಎಲ್ಲವನ್ನ ಪ್ರಿಪೇರ್ ಮಾಡ್ತೇವೆ, ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ತೇವೆ. ಅದೇ ರೀತಿ ಒಂದು ವಿದ್ಯಾರ್ಥಿ ಆದವನಿಗೆ ಒಂದು ಸ್ವಲ್ಪ ಧನಾತ್ಮಕ ಆತಂಕ ಅಥವಾ ಒಂದು ಸಾಮಾನ್ಯವಾಗಿ ಆತಂಕ ಇದ್ರೆ ಅವನು ಅಲರ್ಟ್ ಇರ್ತಾನೆ, ಆಕ್ಟಿವ್ ಆಗಿರ್ತಾನೆ. ಅವನು ನಾನು ಓದ್ಬೇಕು, ನಾನು ಪ್ರಿಪೇರ್ ಆಗ್ಬೇಕು, ನಾನು ಇಷ್ಟಿಷ್ಟು ಟೈಮ್ ಟೇಬಲ್ ಅನ್ನ ಹಾಕೋಬೇಕು ಅಂತ ಹೇಳಿ ಅವನು ಸರಿಯಾಗಿ ಪ್ರಿಪೇರ್ ಆಗ್ತಾನೆ. ಇದರಿಂದ ಅವನ ಒಂದು ಕಲಿವಿಕೆ ಸುಲಭ ಆಗ್ತದೆ, ಮತ್ತೆ ಅವನಿಗೆ ಅಷ್ಟು ಒತ್ತಡಗಳಾಗುವುದಿಲ್ಲ. ಅದರಿಂದಾಗಿ ಈ ಸಕಾರಾತ್ಮಕ ಆತಂಕ ಅನ್ನುವಂಥದ್ದು, ಸ್ವಲ್ಪ ಮಟ್ಟಿನ ಆತಂಕ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗಿದ್ರೆ ಅವರು ಒಂದು ಅದಕ್ಕೆ ತಯಾರಿ ನಡೆಸಲಿಕ್ಕೆ ಅವರಿಗೆ ಸುಲಭ ಆಗ್ತದೆ. ಈ ಪರೀಕ್ಷಾ ಆತಂಕ ಅಂದ್ರೆ ಏನು? ಸಾಮಾನ್ಯ ಆತಂಕಕ್ಕೂ ಪರೀಕ್ಷಾ ಆತಂಕಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಪರೀಕ್ಷಾ ಆತಂಕ ಅಂದ್ರೆ ಅವರಿಗೆ ಈ ಪರೀಕ್ಷೆ ಬರುವುದಕ್ಕಿಂತ ಮುಂಚೆನೆ ಒಂದು ವಾರ ಇದೆ ಅನ್ನುವಾಗನೇ ಭಯ ಶುರುವಾಗ್ತದೆ. ಪರೀಕ್ಷೆ ಓದುವಾಗ ಭಯ, ಪರೀಕ್ಷೆ ಬರೆಯುವಾಗ ಭಯ, ಪರೀಕ್ಷೆಗೆ ಅವರ ಮಾರ್ಕ್ ತಗೊಳ್ಳುವ ತನಕ ಭಯ, ಪರೀಕ್ಷೆಯ ಮುಂಚೆಯಿಂದ ಪರೀಕ್ಷೆಗೆ ಮಾರ್ಕ್ ಸಿಗುವ ತನಕ ಅವರಿಗೆ ಭಯ, ಆತಂಕ ಅನ್ನುವಂಥದ್ದು ಅವರನ್ನ ತುಂಬಿಕೊಂಡಿರ್ತದೆ. ಅವರಿಗೆ ಒಂದು 90% ತೆಗೆಯುವ ಹುಡುಗ ಆಗಿದ್ರೆ ಪರೀಕ್ಷಾ ಆತಂಕ ಇದ್ದಾಗ ಏನಾಗುತ್ತೆ, ಆ ಭಯದಿಂದ ಆತಂಕದಿಂದ ಅವನು 70%, 75% ತೆಗೆಯುವ ಹಾಗೆ ಆಗ್ತದೆ. ಯಾಕಂದ್ರೆ ಅಷ್ಟು ಒತ್ತಡ, ಅಷ್ಟು ಒಂದು ಆತಂಕದಿಂದ ಅವನ ಪರ್ಫಾರ್ಮೆನ್ಸ್ ಮೇಲೆ ಅದು ಪರಿಣಾಮವನ್ನ ಬೀರ್ತದೆ ಸರ್. ನೀವು ಹೇಳಿದ ಹಾಗೆ ಪರೀಕ್ಷಾ ಭಯ ಅಥವಾ ಈ ಥರ ಭಯಗಳಿಗೆ ವ್ಯತ್ಯಾಸ ಇಲ್ಲರೂ ಕೂಡ ಈ ಪರೀಕ್ಷಾ ಭಯ ಎಂಬುದು ಎಲ್ಲರಿಗೂ ಕೂಡ ಕಾಡ್ತಾನೆ ಇರ್ತದೆ. ಈ ಪರೀಕ್ಷಾ ಭಯ, ಎಕ್ಸಾಮ್ ಫಿಯರ್ ನಾವೇನು ಕರಿತೀವಿ, ಈ ಪರೀಕ್ಷಾ ಭಯ ಉಂಟಾಗಲಿಕ್ಕೆ ಏನು ಕಾರಣ? ಬರೀ ಪರೀಕ್ಷೆ ಒಂದೇ ಕಾರಣ ಅಥವಾ ಬೇರೆ ಏನಾದರೂ ಕಾರಣಗಳಿವೆಯಾ? ಮನೆಯ ಪರಿಸರ ಅಥವಾ ಅವನ ಸಹವರ್ತಿಗಳು ಅಥವಾ ಶಿಕ್ಷಕರು, ನಾವು ಯಾರ ಕಾರಣ ಆಗಿದೆ? ಏನು ಕಾರಣ ಅದು? ಖಂಡಿತ ಸರ್. ಈ ಪರೀಕ್ಷಾ ಭಯ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ವ್ಯಕ್ತಿಗತ ಕಾರಣನೂ ಇದೆ. ಆ ವಿದ್ಯಾರ್ಥಿಯಿಂದಲೇ ಕೆಲವೊಂದು ಒತ್ತಡಗಳು ಅವನಿಗೆ ಮಾಡ್ಕೊಳ್ತಾ ಇರ್ಬೋದು. ಅದೇ ರೀತಿ ನೀವು ಹೇಳಿದಾಗೆ ಸ್ನೇಹಿತರು ಇರ್ಬೋದು, ಶಿಕ್ಷಕರು ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅವರಿಂದನೂ ಅವರಿಗೆ ಸ್ವಲ್ಪ ಒತ್ತಡ ಆಗುವಂತ ಸಾಧ್ಯತೆಗಳು ಜಾಸ್ತಿ. ಸೊ ನಾವು ಇದಕ್ಕೆ ಏನಂದ್ರೆ ಬೇರೆ ಬೇರೆ ಕಾರಣಗಳನ್ನ ಕೊಡುವಾಗ ಮೊದಲನೇದು ಬರುವಂತದ್ದು ಅಧಿಕ ನಿರೀಕ್ಷೆ. ಸೊ ಅಧಿಕ ನಿರೀಕ್ಷೆ ಯಾರಿಂದಲ್ಲ? ಒಂದು ಸ್ಕೂಲ್ ಅಥವಾ ಟೀಚರ್ಸ್ ಇಂದ, ಎರಡನೇದು ಪೋಷಕರಿಂದ, ಮೂರನೇದು ವಿದ್ಯಾರ್ಥಿಯಿಂದಲೇ ಅವನಿಗೆ ಒಂದು ಅಧಿಕ ನಿರೀಕ್ಷೆ ಇರ್ತದೆ. ಈಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ನೀನು ಒಳ್ಳೆ ಸ್ಕೋರ್ ಮಾಡಬೇಕು, ನೀನ್ ಸ್ಕೋರ್ ಮಾಡ್ಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಹೋಗ್ತದೆ, ನಿನ್ನ ರಿಲೇಟಿವ್ಸ್ ಎಲ್ಲ ನೋಡ್ತಾ ಇದಾರೆ, ನೀನು 10th ಅಲ್ಲಿ ಇದೆಯಾ, ಎಷ್ಟು ಮಾರ್ಕ್ ಬರ್ತದೆ ಅಂತ ನೋಡ್ತಾರೆ. ಸೊ ಈ ರೀತಿ ಪ್ರೆಷರ್, ನೀನು ಮಾರ್ಕ್ ತೆಗಿಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ತದೆ. ಈ ಮಕ್ಕಳಿಗೆ ಒತ್ತಡ, ಅಯ್ಯೋ ನಾನು ಪರ್ಫಾರ್ಮ್ ಮಾಡ್ತೇನೆ ಇಲ್ವಾ, ಅಪ್ಪ ಅಮ್ಮನಿಗೆ ಬೇಜಾರು ಮಾಡ್ತೇನಾ. ಅದೇ ರೀತಿ ಸ್ಕೂಲಲ್ಲಿ ಟೀಚರ್ಸ್ ನೋಡಿ, ಇಷ್ಟು ಮಾರ್ಕ್ಸ್ ತೆಗಿಬೇಕು, ಇಷ್ಟೇ ಬರಬೇಕು, ಅಥವಾ ನೋಡು ನಿನ್ಗೆ ಖಂಡಿತ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಉಂಟು, ನಿನ್ಗೆ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ತೆಗಿಬಹುದು ಅನ್ನುವಂತ ಒತ್ತಡ. ನಾನು ನನ್ನ ಟೀಚರ್ಸ್ ಇದು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾನೆ ಇಲ್ವಾ, ಅವರ ಆಸೆಯನ್ನ ಪೂರೈಸ್ತೇನೆ ಇಲ್ವಾ ಅನ್ನುವಂಥದ್ದು. ಅವ್ರಿಗೆ ಓದುವಾಗನೂ ಏನು ನನ್ಗ ಆಗ್ತದೆ ಇಲ್ವಾ, ನಾನು ಮಾಡದಿದ್ರೆ ಟೀಚರಿಗೆ ಬೇಜಾರಾಗ್ತದೆ ಅನ್ನುವಂತ ಒಂದು ಒತ್ತಡ ಆಗ್ತದೆ. ಅದೇ ರೀತಿ ತನ್ಗೆ ತಾನು ಒತ್ತಡ ಹಾಕುವಂಥದ್ದು. ಅಯ್ಯೋ ನಾನು ಇಷ್ಟೇ ಬರಬೇಕು, ನಾನು 90% ಬಂದ್ರೆ ಮಾತ್ರ ನಾನು ಪರ್ಫೆಕ್ಟ್,
ನಾನು 90% ಬಂದ್ರೆ ಮಾತ್ರ ಪರ್ಫೆಕ್ಟ್, ಇಲ್ಲ ಅಂದ್ರೆ ನಾನು ಪ್ರಯೋಜನ ಇಲ್ಲ. ಸೊ ನಾನು ನನ್ನ ಫ್ರೆಂಡ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಾನು ಏನೂ ಅಲ್ಲ ಅನ್ನುವಂತಹ ಮನಸ್ಥಿತಿ, ನನ್ಗೆ ಇಷ್ಟೇ ಬರಬೇಕು ಅನ್ನುವಂತಹ ಒಂದು ಇದನ್ನ ಹಾಕೊಳ್ಳುವಂಥದ್ದು, ನಿರ್ಬಂಧನ ಅಥವಾ ಏನು ನಿರೀಕ್ಷೆಯನ್ನ ಇಟ್ಕೊಳ್ಳುವಂಥದ್ದು, ಇದು ಒಂದನೇ ಕಾರಣ. ಎರಡನೇದು, ಸಾಕಷ್ಟು ತಯಾರಿ ಆಗ್ಲಿಲ್ಲ ಅನ್ನುವಂತಹ ಒಂದು ಯೋಚನೆಗಳು ಕೂಡ. ಸೊ ಆಗಿರ್ತಾರೆ, ಆದ್ರೂ ಕೂಡ ಏನು ಅಂದ್ರೆ, ಅಯ್ಯೋ ನಂದು ಆಗ್ಲಿಲ್ಲ, ನಂದು ಟೆಕ್ಸ್ಟ್ ಬುಕ್ ಕವರ್ ಆಗ್ಲಿಲ್ಲ, ನಂದು ನೋಟ್ಸ್ ಕವರ್ ಆಗ್ಲಿಲ್ಲ, ಸೊ ಟೀಚರ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿದ್ದಾರೆ ಅದು ಕವರ್ ಆಗ್ಲಿಲ್ಲ, ಸೊ ಓದ್ಕೊಂಡಿದ್ರು ಕೂಡ ಅದು ಮರ್ತು ಹೋಗ್ತದೆ ಅನ್ನುವಂತಹ ಒಂದು ಯೋಚನೆಗಳು. ಅದೇ ರೀತಿ ಹಿಂದಿನ ಅನುಭವ, ಫಾರ್ ಎಕ್ಸಾಂಪಲ್ ಈಗ ಅವರು ಮ್ಯಾಥ್ಸ್ ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ ಬಂತು ಅಂದ್ರೆ ಅವರಿಗೆ ಭಯ, ಈ ಸಲ ಮ್ಯಾಥ್ಸ್ ಪೇಪರ್ ಅನ್ನು ಓದುವಾಗನೇ ಭಯ, ಓ ಈ ಸಲನು ಕಡಿಮೆ ಮಾರ್ಕ್ ಬರ್ತದೆ ಅಂತ. ಹಳೆಯ ಒಂದು ಸೋಲುಗಳು ಅಥವಾ ಕಡಿಮೆ ಮಾರ್ಕ್ ಬಂದಿರುವಂತದ್ದು ಕೂಡ ಅವರಿಗೆ ಏನ್ ಮಾಡ್ತದೆ, ಒತ್ತಡವನ್ನ ಉಂಟು ಮಾಡ್ತದೆ. ಅದೇ ರೀತಿ ನಾವು ನೋಡ್ತೇವೆ, ಈಗ ಸಮಯದ ಅಭಾವ ಇದೆ ಮಕ್ಕಳಿಗೆ, ಅವರು ಶಾಲೆಗೆ ಹೋಗ್ಬೇಕು, ಟೀಚರ್ಸ್ ಇದು ಪಾಠ ಕೇಳಬೇಕು, ಮತ್ತೆ ಟ್ಯೂಷನ್ಸಿಗೆ ಹೋಗ್ಬೇಕು, ನೋಟ್ಸ್ ಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು, ರೆಕಾರ್ಡ್ ಗಳನ್ನ ಮಾಡಬೇಕು, ಪ್ರಾಜೆಕ್ಟ್ಸ್ ಗೆ ಇಷ್ಟು ಮಾರ್ಕ್ ಅಂತ ಇರ್ತದೆ. ಇದೆಲ್ಲ ಮಾಡುವಾಗ ಏನಾಗುತ್ತೆ, ಅವರಿಗೆ ಒಂದು ತಯಾರಿ ನಡೆಸಲಿಕ್ಕೆ ಕಡಿಮೆ ಸಮಯ ಸಿಗ್ತದೆ, ಅದು ಕೂಡ ಏನ್ ಮಾಡ್ತದೆ, ಅವರಿಗೆ ಒತ್ತಡವನ್ನ ಬೀರ್ತದೆ. ಅದೇ ರೀತಿ ಮನೆಯಲ್ಲಿ ತಂದೆ ತಾಯಿಯ ಕುಡಿತ ಇರಬಹುದು, ಅಥವಾ ಅವರಲ್ಲಿ ಏನೋ ವ್ಯಕ್ತಿತ್ವ ದೋಷದಿಂದಾಗಿ ಸಮಸ್ಯೆ ಅಂದ್ರೆ ಗಂಡ ಹೆಂಡತಿ ಜಗಳ ಇರಬಹುದು, ಅದರಿಂದ ಕೂಡ ಅವರು ಒತ್ತಡಕ್ಕೆ ಒಳಗಾಗಿ ಓದ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಸರ್ ನಾವು ನೋಡ್ತೇವೆ, ಈ ಖಿನ್ನತೆ ಕಾಯಿಲೆ ಇದ್ದಾಗ ಮಕ್ಕಳಲ್ಲಿ, ಈಗ ಈ ಹದಿಹರೆಯದ ಮಕ್ಕಳಿರ್ಬೋದು ಅಥವಾ ಈ ಟೀನೇಜರ್ಸ್ ಅಲ್ಲಿ ಇರ್ಬೋದು, ನಾವು ತುಂಬಾ ಈ ಗೀಳು ಕಾಯಿಲೆ ಅಂತ ನೋಡ್ತೇವೆ. ಅವರಿಗೆ ಎಷ್ಟು ಮಾಡಿದ್ರು ಸಮಾಧಾನ ಆಗುದಿಲ್ಲ, ಓದಿ ಆಗಿರ್ತದೆ ಆದ್ರೂ ತಲೆಗೆ ಬರುದು ನಾನು ಓದ್ಲಿಲ್ಲ ಅಂತ, ಪದೇ ಪದೇ ಓದುದು, ಪದೇ ಪದೇ ಏನು ಕೈ ತೊಳಿತಾ ಇರುವಂತದ್ದು, ಅವರಿಗೆ ಅದರಲ್ಲೇ ಟೈಮ್ ಹೋಗಿ ಏನಾಗುತ್ತೆ, ಓದ್ಲಿಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಖಿನ್ನತೆ ಕಾಯಿಲೆ ಇದ್ದಾಗ ಬೇಸರ, ಟೆನ್ಷನ್, ಅವರಿಗೆ ನಿದ್ದೆ ಸರಿಯಾಗಿ ಬರುವುದಿಲ್ಲ, ನಕಾರಾತ್ಮಕ ಯೋಚನೆಗಳು ಜಾಸ್ತಿ ಇರುವ ಮಕ್ಕಳಲ್ಲಿ ಕೂಡ ಈ ಪರೀಕ್ಷಾ ಆತಂಕವನ್ನ ನಾವು ಜಾಸ್ತಿಯಾಗಿ ನೋಡ್ತೇವೆ ಸರ್. ಖಂಡಿತವಾಗಿ ನೀವು ಗಮನಿಸುವಾಗ ನಾನು ನೋಡ್ತಾ ಇದ್ದೆ, ಅಲ್ಲಿ ಇಮೇಜ್ಗಳು ಬರ್ತಾ ಇತ್ತು, ಆ ಮಗು ಟೆನ್ಷನ್ ಮಾಡ್ಕೊಂಡದ್ದು, ಬೇರೆ ಬೇರೆ ರೀತಿಯಲ್ಲಿ ಪೋಷಕರ ಒತ್ತಡದ ಇಮೇಜ್ ಬರ್ತಾ ಇತ್ತು. ಬಹುಶಃ ಆ ಪೋಷಕರು ಕೂಡ ಗಮನಿಸಿರ್ಬೋದು ಅದನ್ನ. ಈಗ ಈ ಪರೀಕ್ಷಾ ಭಯ ಬಂದಾಗ ಮಗು ಟೆನ್ಷನ್ ಆಗುತ್ತೆ, ಏನೆಲ್ಲ ತಲೆ ಹೀಗೆ ಮಾಡುತ್ತೆ, ಏನೆಲ್ಲ ಮಾಡ್ತದೆ. ಯಾವ ರೀತಿಯ ಲಕ್ಷಣಗಳು ಹೆಂಗ್ ಕಂಡು ಬರುತ್ತೆ ಅಂತ ಹೇಳಿ ನಾವು ಗುರ್ಸೋಕ್ಕಾಗತ್ತಾ, ಅಥವಾ ಇದೇ ಲಕ್ಷಣ? ಖಂಡಿತ ಸರ್, ಮಕ್ಕಳಲ್ಲಿ ಪರೀಕ್ಷಾ ಆತಂಕವನ್ನ ನಾವು ಸಹಜವಾಗಿ ಗುರುತಿಸಿ ಅದಕ್ಕೆ ಒಂದು ನೆರವನ್ನ ಕೊಟ್ರೆ ಖಂಡಿತ ಅವರು ಈ ಪರೀಕ್ಷಾ ಆತಂಕವನ್ನ ಹ್ಯಾಂಡಲ್ ಮಾಡೋದು ಈಸಿ. ಸೊ ಈ ಪರೀಕ್ಷಾ ಆತಂಕದಲ್ಲಿ ನಾವು ನೋಡ್ತೇವೆ ಏನೆಲ್ಲ ಒಂದು ಲಕ್ಷಣಗಳಿರ್ತದೆ ಅಂದ್ರೆ, ದೈಹಿಕ ಲಕ್ಷಣಗಳಿರ್ತದೆ. ಪರೀಕ್ಷಾ ಆತಂಕ ಇರುವ ಮಗುವಿನಲ್ಲಿ ದೈಹಿಕ ಲಕ್ಷಣಗಳು, ಒಂದು ಮಾನಸಿಕ ಲಕ್ಷಣಗಳು ಅಥವಾ ನೆಗೆಟಿವ್ ಯೋಚನೆಗಳು ಅಂತ ಹೇಳ್ಬೋದು ಎರಡನೇದು. ಮೂರನೇದು ಒಂದು ವರ್ತನ ಒಂದು ಲಕ್ಷಣಗಳು ಅಂತ, ಅಥವಾ ಬಿಹೇವಿಯರ್ ಅಲ್ಲಿ ಒಂದು ಚೇಂಜಸ್ ಆಗೋದನ್ನ ನೋಡ್ತೇವೆ. ಸೊ ಈ ದೈಹಿಕ ಲಕ್ಷಣಗಳು ಏನು ಅಂದ್ರೆ, ಈ ಪರೀಕ್ಷೆ ಹತ್ರ ಬರುವಾಗ ನಿದ್ದೆ ಬರುದಿಲ್ಲ, ಊಟ ಸೇರುದಿಲ್ಲ, ಅಥವಾ ತಲೆನೋವು ಅಂತ ಹೇಳೋದು, ತಲೆ ಸುತ್ತು ಬರ್ತದೆ ಅಂತ ಹೇಳೋದು, ಕೈ ನಡುಗುವಂಥದ್ದು, ಕೈಯೆಲ್ಲ ಬೆವರುವಂಥದ್ದು. ಬರೆಯುವಾಗ ಇಷ್ಟು ಬೆವರುತ್ತದೆ ಅಂದ್ರೆ ಅವರು ಬರೆಯುವ ಅಕ್ಷರ ಕೂಡ ಏನಾಗುತ್ತೆ, ಒದ್ದೆಯಾಗಿ ಹಾಳಾಗುವಂಥದ್ದನ್ನ ನಾವು ನೋಡ್ತೇವೆ. ಇದು ಅಥವಾ ವಾಂತಿ ಬಂದಂಗ ಆಗುವಂಥದ್ದು, ಪದೇ ಪದೇ ಮೋಷನ್ಗೆ ಹೋಗ್ಬೇಕನ್ಸೋದು, ಯೂರಿನ್ ಪಾಸ್ ಮಾಡ್ಬೇಕನ್ಸುವಂಥದ್ದು, ಈ ದೈಹಿಕ ಲಕ್ಷಣಗಳನ್ನ ನಾವು ಗುರುತಿಸ್ತೇವೆ. ಅದೇ ರೀತಿ ನಕಾರಾತ್ಮಕ ಯೋಚನೆಗಳು ಅಂದ್ರೆ ಎಲ್ಲ ಅವರಿಗೆ ನೆಗೆಟಿವ್ ಥಾಟ್ಸ್, ಆದ್ರೆ ಹೋದ್ರೆ ಎಲ್ಲ, ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ, ನಂಗೆ ಕಡಿಮೆ ಮಾರ್ಕ್ ಬಂದ್ರೆ, ನನ್ಗಿಂತ ನನ್ನ ಫ್ರೆಂಡ್ಸಿಗೆ ಜಾಸ್ತಿ ಬಂದ್ರೆ, ನಾನು ಓದಿದ್ದೆಲ್ಲ ಬರ್ದಿದ್ರೆ, ನಾನು ಎಕ್ಸಾಮ್ ಹಾಲ್ ಅಲ್ಲಿ ಬ್ಲಾಂಕ್ ಆದ್ರೆ, ಓದಿದ್ದು ಮರ್ತು ಹೋದ್ರೆ, ಹೀಗೆ ಎಲ್ಲ ರೇರೆ ಆ ಯೋಚನೆಗಳು ಬಂದಾಗ ಏನಾಗುತ್ತೆ, ಅವರು ಕುಗ್ಗಿ ಹೋಗ್ತಾರೆ, ಭಯ ಪಡ್ತಾರೆ. ಆಗ ಏನು ಬಿಹೇವಿಯರ್, ವರ್ತನೆಯಲ್ಲಿ ಏನು, ಅಳುದು, ಏನು ನಿದ್ದೆ ಮಾಡದೇ ಇರುವಂಥದ್ದು. ಕೆಲವು ಮಕ್ಕಳು ಪರೀಕ್ಷೆ ಇದ್ರೆ ನಿದ್ದೆನೆ ಮಾಡುದಿಲ್ಲ, 3 ಗಂಟೆ ರಾತ್ರಿಗೆಲ್ಲ ಎದ್ದು ಓದ್ತಾರೆ, ಅದು ಅವರ ಒತ್ತಡವನ್ನ ಇನ್ನೂ ಜಾಸ್ತಿ ಮಾಡ್ತದೆ. ಸೊ ಈಗ ನಾವು ನೋಡ್ಬೋದು ಸರ್, ಇಲ್ಲಿ ಮುಖ್ಯವಾಗಿ 3 ಬಗೆಯ ಲಕ್ಷಣಗಳನ್ನ ಹೇಳಿದೆ: ದೈಹಿಕ ಲಕ್ಷಣಗಳು, ಮಾನಸಿಕ ಅಥವಾ ನೆಗೆಟಿವ್ ಯೋಚನೆಗಳು, ಮತ್ತೆ ವರ್ತನ ಲಕ್ಷಣಗಳನ್ನು. ಇದರಲ್ಲಿ ಮುಖ್ಯವಾಗಿ ತೊಂದರೆ ಮಾಡುವಂಥದ್ದು ಮಗು ಗಮನಿಸಬೇಕು ಅಥವಾ ಮನೆಯವರು ಗಮನಿಸಬೇಕು, ಅದು ನೆಗೆಟಿವ್ ಯೋಚನೆಗಳು. ಆ ಮಗುವಿಗೆ ಬರುವಂತ ನೆಗೆಟಿವ್ ಯೋಚನೆಗಳು, ನಾನು ಫೇಲ್ ಆದ್ರೆ, ಕಡಿಮೆ ಮಾರ್ಕ್ ಬಂದ್ರೆ, ಅದನ್ನ ಅವರು ಎದುರಿಸೋದಕ್ಕೆ ಕಲ್ತ್ರೆ ಅಥವಾ ಅದನ್ನ ಅವರು ಕೋಪ್ ಅಪ್ ಮಾಡಿದ್ರೆ ಖಂಡಿತ ಆ ದೈಹಿಕ ಲಕ್ಷಣಗಳು ಆಗೋದಿಲ್ಲ, ಅಥವಾ ಈ ಏನ್ ಹೇಳ್ತೇವೆ ವರ್ತನ ಲಕ್ಷಣಗಳು ಅವರಲ್ಲಿ ಕಂಡು ಬರುವುದಿಲ್ಲ. ಅದನ್ನ ಅವರು ಮ್ಯಾನೇಜ್ ಮಾಡ್ಲಿಕ್ಕೆ ಕಲಿಬೇಕು. ಮುಖ್ಯವಾಗಿ ಇದು ಈ ಪರೀಕ್ಷಾ ಆತಂಕದಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಸರ್.
ನೀವು ಮ್ಯಾನೇಜ್ ಅಂತ ಹೇಳಿದ್ರಿ, ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ರಿ. ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡದೆ ಇರುವಂತದ್ದು, ಸರಿಯಾದ ಸಮಯ. ಈಗ ನಾವು SLC ಮಕ್ಕಳು ತಕೊಂಡ್ರೆ ಈಗ ಸರಿಸುಮಾರಾಗಿ 87-85 ದಿವಸ ಇದೆ. ಈ ಸಮಯನ ಸರಿಯಾಗಿ ಉಪಯೋಗ ಮಾಡದೆ ಕೊಳ್ಳದೆ ಇರೋದ್ರಿಂದಾಗಿ ಈ ಒಂದು ಆತಂಕಕ್ಕೆ ಕಾರಣವಾಗಿರ್ಬೋದು. ಖಂಡಿತ ಸರ್. ಕೆಲವು ಮಕ್ಕಳು ಏನಂದ್ರೆ ಯಾವಾಗ್ಲೂ ಅಂದ್ರೆ ಮೊದ್ಲಿಂದನೂ ಓದ್ತಾರೆ, ಆದ್ರೆ ಇನ್ನುಳಿದ ಕೆಲವೊಂದು ಗ್ರೂಪ್ ಇರ್ತದೆ ಏನಂದ್ರೆ ಅವರು ಲಾಸ್ಟ್ ಮಿನಿಟ್ಗೆ ಓದುವಂಥದ್ದು, ಅಥವಾ ಒಂದು ತಿಂಗಳು ಒಂದು ವಾರ ಇರ್ಲಿಕ್ಕೆ ಇರುವಾಗ ಓದ್ಲಿಕ್ಕೆ ಶುರು ಮಾಡುವಂಥದ್ದು. ಖಂಡಿತ ಅದರಲ್ಲೂ ಪರೀಕ್ಷಾ ಆತಂಕದ ಒಂದು ಅವರಲ್ಲಿ ಲಕ್ಷಣಗಳಿದ್ರೆ ಅವರು ಕೊನೆಯ ಒಂದು ಗಳಿಗೆಯಲ್ಲಿ ಓದುವಂಥದ್ದು ತುಂಬಾ ಅವರಿಗೆ ತೊಂದರೆಯನ್ನ, ಒತ್ತಡವನ್ನ ಉಂಟು ಮಾಡ್ತದೆ. ಸೊ ಅದನ್ನ ಅವರು ಮಾಡಬಾರ್ದು. ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಲಾಸ್ಟ್ ಮಿನಿಟ್ ತನಕ ಓದನ್ನ ಏನು ಮಾಡದೇ ಇರುವಂಥದ್ದು, ಒಂದು ಸ್ಟಡಿ ರುಟೀನ್ ಅನ್ನ ಇಟ್ಕೊಳ್ದೇ ಇರುವಂಥದ್ದು. ಸ್ಪೆಷಲಿ ಈ 10th ಮಕ್ಕಳು ಅಥವಾ PU ಮಕ್ಕಳು ಈಗ ಪರೀಕ್ಷೆ ಬಂದಾಗ ಮಾತ್ರ ಓದ್ತೇನಂದ್ರೆ ಆಗುದಿಲ್ಲ. ಸ್ಟಡಿ ರುಟೀನ್ ಅನ್ನ ದಿನಚರಿಯಲ್ಲಿ ಅವರು ಓದನ್ನ ಏನು ಒಂದು ಭಾಗವನ್ನಾಗಿ ಇಟ್ಕೊಳ್ಳೋದನ್ನ ಮಾಡಬೇಕು. ಅದೇ ರೀತಿ ಪ್ರೋಕ್ರಾಸ್ಟಿನೇಷನ್ ಮಾಡುವಂಥದ್ದು ಅಥವಾ ಓದನ್ನ ಮುಂದಕ್ಕೆ ಹಾಕೊಳ್ಳುವಂಥದ್ದು, ಇದು ಕೇಳಿದ್ರೆ ಸರ್ ಅವರ ದೊಡ್ಡ ಶತ್ರು. ಈ ಪೋಸ್ಟ್ಪೋನ್ ಮಾಡುವಂಥದ್ದು ಓದೋದನ್ನ. ನಾನು ನಾಳೆಯಿಂದ ಶುರು ಮಾಡ್ತೇನೆ. ಇವತ್ತು ವೀಕ್ ಮಧ್ಯೆ ಆಯ್ತಲ್ಲ ಶುಕ್ರವಾರ, ನಾನು ಸೋಮವಾರದಿಂದ ಶುರು ಮಾಡ್ತೇನೆ. ಇದು ಮಂತ್ ಎಂಡ್ ಆಯ್ತಲ್ಲ, ಇನ್ನೊಂದು ತಿಂಗಳು ಸ್ಟಾರ್ಟ್ ಇಂದ ಶುರು ಮಾಡ್ತೇನೆ. ಈ ರೀತಿ ಪರ್ಫೆಕ್ಟ್ ಟೈಮಿಗೆ ಕಾಯುದು ಅಥವಾ ಮುಂದೆ ಹಾಕುವಂಥದ್ದು, ನಾಳೆ ನೋಡ್ತೇನೆ ಅಂತ. ಸೊ ಅದನ್ನ ಅವರು ಗಮನಿಸಬೇಕು, ಮತ್ತೆ ಮುಂದಕ್ಕೆ ಹಾಕಬಾರ್ದು. ಪರ್ಫೆಕ್ಟ್ ಟೈಮಿಗೆ ಕಾಯಬಾರ್ದು. ಪ್ರತಿದಿನ ಓದುವ ಅಭ್ಯಾಸವನ್ನ ಮಾಡಬೇಕು. ದಿನಚರಿಯಲ್ಲಿ 1 ಗಂಟೆ ಆದ್ರೂ ಅವ್ರು ಓದ್ಬೇಕು. ಸೊ ಫಸ್ಟಿಗೆ ನಾವಿವತ್ತು ಹೇಳಿದ್ವಿ ಅಂತ ದಿನಚರಿಯಲ್ಲಿ ಒಂದು 3-4 ಗಂಟೆಯನ್ನ ಓದ್ಲಿಕ್ಕೆ ಹಾಕೊಂಡ್ರೆ ಏನಾಗುತ್ತದೆ ಅಂದ್ರೆ ಅವ್ರಿಗೆ ಕಷ್ಟ ಆಗ್ಬಹುದು. ಅದನ್ನ ಮಾಡ್ಲಿಕ್ಕಾಗದೆ ಮತ್ತೆ ಅವರ ಒಂದು ಮೋಟಿವೇಶನ್ ಹೊರಟೋಗ್ಬಹುದು. ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಅಭ್ಯಾಸ ಇಲ್ದಿದ್ರೆ ದಿನ ಓದುವುದು 1 ಗಂಟೆಯಿಂದ ಶುರು ಮಾಡುದು. ಅದು ಒಂದು ವಾರ ಆದ್ಮೇಲೆ ಅದನ್ನ 1-2 ಗಂಟೆ ಮಾಡುದು. ಈ ರೀತಿ ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಒಳ್ಳೇದಾಗ್ತದೆ. ಅದೇ ರೀತಿ ಎಕ್ಸಾಮ್ ಹತ್ರ ಬರುವಾಗ ದಿನ ರುಟೀನ್ಗೆ ಓದುವ ಹಾಗೆ 1 ಗಂಟೆ 2 ಗಂಟೆ ಸಾಲುದಿಲ್ಲ, ಒಂದು 3-4 ಗಂಟೆ ಆದ್ರೂ ಓದ್ಬೇಕಾಗತ್ತೆ. ಸೊ ದಿನಚರಿಯಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಒಂದು ಟೈಮ್ ಟೇಬಲ್ ಅನ್ನ, ಹಾಗೆ ರೀತಿ ಎಕ್ಸಾಮ್ ಹತ್ರ ಬರುವಾಗ ಒಂದು ಸ್ವಲ್ಪ ಜಾಸ್ತಿ ಓದುವ ಒಂದು ಟೈಮ್ ಅನ್ನ ಹಾಕೊಂಡು ಟೈಮ್ ಟೇಬಲ್ ಅನ್ನ ಹಾಕೊಂಡ್ರೆ ಅವರ ಓದು ಸುಲಭ ಆಗ್ತದೆ, ಅವರಿಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ನೀವು ಗಮನಿಸುವಾಗ ಒಂದು ಸ್ಕ್ರೀನ್ ಬಂತು SQ4R ಮೆಥಡ್ ಅಂತ ಏನೊಂದು ಬಂತು, ಅದರ ಬಗ್ಗೆ ಒಂಚೂರು ಮಾಹಿತಿ ಇಲ್ಲೇ ಕೊಟ್ಬಿಡೋಣ. ಏನು ಸರ್ವೆ ಕ್ವಶನ್ ಹೀಗೆಲ್ಲ ಇದೆ, ಸರ್ವೆ ಕ್ವಶನ್ ಅಂದ್ರೆ ಈಗ ಸರಿಯಾದ ಓದುವ ಕ್ರಮ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವರು ಸರಿಯಾಗಿ ಓದ್ತಾ ಇರುವುದಿಲ್ಲ. ಸೊ ಸುಮ್ನೆ ಓದ್ತಾರೆ, ನಾನು 10 ಸಲ ಓದಿದ್ರು ನಂಗೆ ಬರಲ್ಲ, ಮರ್ತ್ ಹೋಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಸರಿಯಾಗಿ ಅವರು ಓದದ ಕಾರಣ. ಒಂದು ಸರಿಯಾದ ಓದುವ ಕ್ರಮ ಹೇಗೆ ಅಂದ್ರೆ ಫಸ್ಟಿಗೆ ನಾವು ಓದ್ಲಿಕ್ಕೆ ಕೂತ್ಕೊಂಡಾಗ, ಈಗ ಒಂದು ಸೋಷಿಯಲ್ ಸಬ್ಜೆಕ್ಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳುವ. ಸೊ ಏನು ಒಂದು ಪಾಠದಲ್ಲಿ ಏನೆಲ್ಲ ವಿಷಯಗಳು ಬರ್ತದೆ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಟಾರ್ಗೆಟ್ ಅನ್ನ ಸೆಟ್ ಮಾಡಬೇಕು. ನಾನು 1 ಗಂಟೆಯಲ್ಲಿ ಒಂದಿಷ್ಟು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ. ಕ್ಯೂ ಅಂದ್ರೆ ಕ್ವೆಶ್ಚನ್. ಸೊ ಕೆಲವು ಮಕ್ಕಳೇನು ಖಾಲಿ ಆನ್ಸರ್ ಅನ್ನ ಒಂದು ಕಲಿಲಿಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಕ್ವೆಶ್ಚನ್ ಅನ್ನ ಗಮನಿಸುವುದೇ ಇಲ್ಲ. SQ4R ಅಂತಿದೆ, ಅದೊಂದು ಸ್ಟಡಿ ಮೆಥಡ್. ಎಸ್ ಅಂದ್ರೆ ಸರ್ವೆ, ಕ್ಯೂ ಅಂದ್ರೆ ಕ್ವೆಶ್ಚನ್ ಅನ್ನ ಸರಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕ್ವೆಶ್ಚನ್ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಎಷ್ಟೋ ಸಲ ಉತ್ತರ ಗೊತ್ತಿದ್ರು ಕೂಡ ಯಾವ ಕ್ವೆಶ್ಚನ್ ಗೆ ಯಾವ ಆನ್ಸರ್ ಅನ್ನುವಂಥದ್ದು ಅವರಿಗೆ ಗೊಂದಲ ಆಗಿ ಪರೀಕ್ಷೆಯಲ್ಲಿ ತಪ್ಪು ಮಾಡ್ತಾರೆ. ಅದರಿಂದಾಗಿ ಕ್ವೆಶ್ಚನ್ ಅನ್ನ ಸರಿ ಓದ್ಕೊಳ್ಬೇಕು. ಅದು ಲಾಂಗ್ ಕ್ವೆಶ್ಚನ್ ಆನ್ಸರ್ ಮತ್ತೆ ಶಾರ್ಟ್ ಕ್ವೆಶ್ಚನ್ ಆನ್ಸರ್ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದ್ರೆ ಕೆಲವು ಮಕ್ಕಳು ಖಾಲಿ ದೊಡ್ಡ ಪ್ರಶ್ನೋತ್ತರಗಳನ್ನ ಕಲಿಯುವಂತದ್ದು, ನೆಗ್ಲೆಕ್ಟೇ ಮಾಡ್ತಾರೆ ಈ ಶಾರ್ಟ್ ಕ್ವೆಶ್ಚನ್ ಆನ್ಸರ್ ಅನ್ನ. 35-40 ಮಾರ್ಕ್ ಸಣ್ಣ ಪ್ರಶ್ನೆ ಉತ್ತರಗಳಿಗೆ ಇರ್ತದೆ. ಅದನ್ನ ಕಲ್ತ್ಕೊಂಡ್ರೆ ಅವರಿಗೆ ಸುಲಭನೂ ಆಗ್ತದೆ ಮತ್ತೆ ಮಾರ್ಕ್ಸ್ ಜಾಸ್ತಿ ಬರ್ತದೆ. ಸೊ ಕ್ವೆಶ್ಚನ್ಸ್ ಅನ್ನ ಗಮನಿಸೋದು ಮತ್ತೆ ಓದುದು, ಆನ್ಸರ್ ಅನ್ನ ಹೇಗೆ ಓದುದು ಕೇಳಿ ರೀಡ್, ಒಮ್ಮೆ ಅದನ್ನ ಜಸ್ಟ್ ಓದ್ಕೊಳ್ಳುವಂಥದ್ದು. 2ನೇ ಸಲ ರೀಡ್, ಅಂಡರ್ಸ್ಟ್ಯಾಂಡ್ ಅಂಡ್ ರೀಡ್ ಅಂತ ಅದನ್ನ ಅರ್ಥ ಮಾಡಿ ಓದ್ಕೊಳ್ಳುವಂಥದ್ದು. 3ನೇದು ರೀಕಾಲ್, ಅದನ್ನ ರಿವ್ಯೂ ಅಥವಾ ರೀಕಾಲ್ ಅಂತ ಹೇಳ್ತೇವೆ. ನನ್ಗೆ ಬರ್ತದಾ ಇಲ್ವಾ ಅಂತ ಅದನ್ನ ಒಂದು ಸಲ ಯೋಚನೆ ಮಾಡುವಂಥದ್ದು, ಬರ್ದಿದ್ರೆ ಇನ್ನೊಮ್ಮೆ ಓದುವಂಥದ್ದು. ಇಲ್ಲಾಂದ್ರೆ ಮುಂದಿನ ಸ್ಟೆಪ್ ಏನು ರಿವ್ಯೂ ಅಂದ್ರೆ ಬರ್ದು ಕಲಿಯುವಂಥದ್ದು. ಬರ್ದು ಕಲ್ತಾಗ ಏನಾಗುತ್ತೆ, ಅದು ಇನ್ನೂ ಕೂಡ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಆಗ್ತದೆ ಅನ್ನೋದಕ್ಕೆ ನೀವು ಈ ಪ್ರಕಾರವಾಗಿ ಕಲ್ತ್ರೆ, SQ4R ಮೆಥಡ್ ಅಂತ ಕಲ್ತ್ರೆ, ಅದು ಲಾಸ್ಟ್ ಇದು R ಆಕ್ಚುಲಿ ರೈಟ್ ಅಂಡ್
ಲರ್ನ್ ಅಂತ ಇರ್ಬೇಕಿತ್ತು. ಅದು ನನಗೆ ಸರಿಯಾದ ಇಮೇಜ್ ಸಿಗ್ಲಿಲ್ಲ ಅಂತ ನಾನು ಅದನ್ನ ಹಾಕಿದೆ. ಬರ್ದು ಕಲ್ತ್ರೆ ಮಕ್ಕಳಿಗೆ ಅದು ಏನು ಜಾಸ್ತಿ ದಿವಸ ನೆನಪಲ್ಲಿ ಉಳಿತದೆ, ಈಸಿಯಾಗಿ ನೆನಪಿಗೆ ಬರ್ತದೆ ಅನ್ನುವಂಥದ್ದನ್ನು ಈ ಮೆಥಡ್ ಹೇಳ್ತೇನೆ. ಓಕೆ, ಸರ್ವೆ ಕ್ವಶನ್ ರೀಡ್ ರಿವಿಷನ್ ಅಂಡ್ ರಿಫ್ಲೆಕ್ಟ್ ಆಗುತ್ತೆ ಕೊನೆಯಲ್ಲಿ. ಚೆನ್ನಾಗಿದೆ, ಅದು ಬಹಳ ಸೂತ್ರ ಬಹಳ ಇದ್ರೆ ಅದು ಸುಸೂತ್ರ ಎಲ್ಲ ಕೂಡ. ಓಕೆ, ಮುಂದಕ್ಕೆ ಹೋಗೋಣ. ಈಗ ನೀವು ಮಾತಾಡ್ತಾ ಹೇಳಿದ್ರೆ ಈ ಪಾಸಿಟಿವ್ ಮನಸ್ಸು ಮತ್ತು ಗುರಿಯ ಕಡೆಗೆ ಅದು ಹೆಂಗೆ ನಮಗೆ ಪರೀಕ್ಷೆ ತಯಾರಿಗೆ ಪೂರಕವಾಗುತ್ತೆ. ನೀವು ಆರಂಭ ಹೇಳಿದ್ರಿ ಪಾಸಿಟಿವ್ ಮನಸ್ಸು ಅಂದ್ರೆ ನೆಗೆಟಿವ್ ಮನಸ್ಸು ಅಂತ ಇರ್ತದೆ. ಈ ಧನಾತ್ಮಕವಾದಂಥ ಮನಸ್ಸಿನಿಂದ ನಾವು ಹೇಗೆ ಪರೀಕ್ಷೆಯಲ್ಲಿ ಅತಿಯಾದ ಅಂಕವನ್ನ ಪರೀಕ್ಷೆಗೆ ತಯಾರಿಕೆಗೆ ಪೂರಕವಾಗುತ್ತೆ ಸರ್? ಪಾಸಿಟಿವ್ ಮೈಂಡ್ ಸೆಟ್ ಅಥವಾ ಪಾಸಿಟಿವ್ ಥಿಂಕಿಂಗ್ ಇದ್ದಾಗ ಎಕ್ಸಾಮ್ನ ಪ್ರತಿ ನನ್ನಿಂದ ಆಗುತ್ತೆ, ನಾನು ಓದ್ಕೊಂಡಿದ್ದೇನೆ ಅನ್ನುವಂತಹ ವಿಷಯಗಳು ಒಂದು ವಿದ್ಯಾರ್ಥಿಗೆ ಇದ್ದಾಗ ಏನಾಗುತ್ತೆ, ಅವನಿಗೆ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ಅವನಿಗೆ ಓದು ಸುಲಭ ಆಗ್ತದೆ. ಹಾಗೆಯೇ ಗುರಿ ಇಟ್ಕೊಂಡಿದ್ರೆ, ಓಕೆ ನಾನು ಇಂಥ ಗುರಿಯನ್ನ ನಾನು ಸಾಧಿಸಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಂಡಾಗ ಎಷ್ಟು ಓದ್ಬೇಕು, ಯಾವಾಗ ಓದ್ಬೇಕು, ಹೇಗೆ ಓದ್ಬೇಕು ಅನ್ನುವಂಥದ್ದನ್ನ ಕೂಡ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಹೇಳ್ತೇನೆ ಸರ್, ಒಂದು ಈಗ ಗಣಿತ ಪರೀಕ್ಷೆ ಇದೆ ಅಂತ ತಿಳ್ಕೊಳ್ಳುವ. ಒಬ್ಬ ವಿದ್ಯಾರ್ಥಿ ನಾನು ಫೇಲ್ ಆಗ್ತೇನೆ ಅಂತ ಒಂದು ಅನ್ಕೊಂಡ್ರೆ, ಒಂದು ಆ ಮನಸ್ಥಿತಿಯಲ್ಲಿ ನೆಗೆಟಿವ್ ಮನಸ್ಥಿತಿಯಲ್ಲಿ ಯೋಚನೆ ಮಾಡಿದ್ರೆ ಏನಾಗುತ್ತೆ, ಅವನಿಗೆ ಓದ್ಲಿಕ್ಕೆ ಆಗುದಿಲ್ಲ ಅಥವಾ ಅವನು ಅದನ್ನ ಓದ್ಲಿಕ್ಕೆ ಹೋಗ್ಲಿಕ್ಕೆ ಹೆದರ್ತಾನೆ. ಅದೇ ನಾನು ಕಷ್ಟ ಆಗ್ತದೆ, ನಾನು ಸ್ವಲ್ಪ ಓದ್ಕೊಳ್ತೇನೆ, ಸ್ವಲ್ಪ ಪ್ರಯತ್ನ ಪಡ್ತೇನೆ, ಇನ್ನೂ 15 ದಿವಸ ಇದೆ, ನಾನು ದಿನಾ ಒಂದು ಅರ್ಧ ಗಂಟೆನ ಮ್ಯಾಥ್ಸಿಗೆ ಕೊಡ್ತೇನೆ, ದಿನಾ ಪ್ರಾಕ್ಟೀಸ್ ಮಾಡ್ತೇನೆ ಅನ್ನುವಂಥ ಆ ಪಾಸಿಟಿವ್ ಮೈಂಡ್ ಸೆಟ್ ಇದ್ದಾಗ ಏನಾಗುತ್ತೆ, ಅವ್ನು ಪ್ರಯತ್ನ ಪಡ್ತಾನೆ. ಆ ಗುರಿ ಇಟ್ಕೊಂಡಿದ್ದಾನಲ್ಲ 15 ದಿವಸದಲ್ಲಿ ನಾನು ಕವರ್ ಮಾಡ್ತೇನೆ ಅಂತ ಹೇಳಿ, ಅದರ ಪ್ರತಿ ಅವನು ಪ್ರಯತ್ನ ಪಟ್ಟು ಓದಿ ಪರೀಕ್ಷೆಯನ್ನ ಈಸಿಯಾಗಿ ಒಂದು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಪಾಸಿಟಿವ್ ಮೈಂಡ್ ಸೆಟ್ ಒಂದು ಇದ್ರೆ ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಆದಷ್ಟು ಅವರು ನನ್ನಿಂದ ಆಗ್ತದೆ, ನಾನು ಮಾಡಬಲ್ಲೆ, ನಾನು ಕೆಪೇಬಲ್ ಅನ್ನುವಂಥದ್ದು ಅವರ ಒಂದು ಮನಸ್ಸಲ್ಲಿ ಅವಾಗವಾಗ ಅವರು ಹೇಳ್ಕೊಳ್ತಾ ಇರಬೇಕು. ಅದು ಅವರಿಗೆ ಓದಿಗೆ ಹೆಲ್ಪ್ ಮಾಡುತ್ತೆ. ಖಂಡಿತವಾಗಿ ನಮ್ಮಲ್ಲಿ ಉಂಟಲ್ಲ, ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಸಾಧ್ಯ ಎಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ. ನಾವೆಷ್ಟು ಪರೀಕ್ಷಾ ಸಮಯದಲ್ಲಿ ಧನಾತ್ಮಕ, ಈಗ ಮೇಡಮ್ ಹೇಳಿದ ಹಾಗೆ ಬಹಳ ಒಳ್ಳೆಯ ಮಾತು ಅದು. ನಾವು ಮೊದಲು ಎಲ್ಲವನ್ನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ನಮಗೆ ಪರೀಕ್ಷೆ ತುಂಬಾ ಖಂಡಿತವಾಗಿ ಕಷ್ಟ ಆಗ್ತದೆ. ನಾನು ಬರೆಯಬಲ್ಲೆ, ನಾನು ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದುವಂಥದ್ದು, ಸ್ಮಾರ್ಟ್ ಆಗಿ, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ಆಗಿ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ, ಅವರ ಸೂತ್ರ ಒಂದು ಬಂತು, ಅವೆಲ್ಲವನ್ನು ಇಟ್ಕೊಂಡಾಗ ಸಾಧ್ಯ ಆಗುತ್ತೆ. ಮತ್ತೊಂದು ನೀವು ಹೇಳ್ತೀರಿ, ನಮ್ಮ ಜೀವನ ಶೈಲಿ ಏನಾದ್ರೂ ಪ್ರಭಾವ ಬೀರುತ್ತಾ, ಊಟ ಆಹಾರದ ವಸ್ತುಗಳು ಏನಾದ್ರೂ ಪ್ರಭಾವ ಬೀರುತ್ತಾ ಪರೀಕ್ಷಾ ಸಮಯದಲ್ಲಿ? ಖಂಡಿತ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಕೂಡ ಈಗ ಜೀವನ ಶೈಲಿ ಅನ್ನುವಂಥದ್ದು ಸರಿ ಇಲ್ದಿದ್ರೆ ದೈಹಿಕ ಮಾನಸಿಕ ಒತ್ತಡಗಳು ಜಾಸ್ತಿಯೇ ಆಗ್ತಾ ಇದೆ. ಮಕ್ಕಳಲ್ಲೂ ಇದು ನಾವು ಜಾಸ್ತಿಯಾಗಿ ನೋಡ್ತೇವೆ. ನಿದ್ರೆಯನ್ನ ತಕೊಂಡ್ರೆ ಮಕ್ಕಳಿಗೆ, ಒಂದು ವಿದ್ಯಾರ್ಥಿಗಳಿಗೆ ಸರಿಯಾದ ನಿದ್ರೆಯ ಅಗತ್ಯ ಇದೆ. ಅವರಿಗೆ ಕನಿಷ್ಠ ಒಂದು 7 ರಿಂದ 8 ಗಂಟೆ ಒಂದು ಕಂಟಿನ್ಯೂಸ್ಲಿ ಡಿಸ್ಟರ್ಬ್ಡ್ ಇಲ್ಲದ ಒಂದು ನಿದ್ದೆ ಇದ್ರೆ ಅವರಲ್ಲಿ ಯೋಚನಾ ಶಕ್ತಿ ಅಥವಾ ನೆನಪಿಸಿಕೊಳ್ಳುವಂತ ಶಕ್ತಿ, ಅದನ್ನ ಏನು ಅವರಿಗೆ ಔಟ್ಪುಟ್ ಕೂಡ ಬರೆಯುವಾಗ ಕೂಡ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಅವರು ನಿದ್ದೆ ಚೆನ್ನಾಗಿ ಮಾಡಿರ್ತಾರೆ. ನಿದ್ದೆ ಮಾಡುವಾಗನೇ ಮೆದುಳು ತನ್ನ ಕಾರ್ಯವನ್ನ ಮಾಡುವಂಥದ್ದು, ಎಡಿಟ್ ಮಾಡುವಂಥದ್ದು, ಡಿಲೀಟ್ ಮಾಡುವಂಥದ್ದು, ಇನ್ಫಾರ್ಮೇಶನ್ ಅನ್ನ ಸೇವ್ ಮಾಡುವಂಥದ್ದು, ಪ್ರೊಸೆಸ್ ಮಾಡುವಂಥದ್ದು ಆವಾಗ ಮಾಡ್ತದೆ. ಸರಿಯಾಗಿ ನಿದ್ದೆ ಮಾಡದೆ ಆ ಟೈಮಲ್ಲಿ ನಾವು ಬೇರೆ ಕೆಲಸಗಳನ್ನು, ಸ್ಕ್ರೀನ್ ನೋಡುದ, ಮೊಬೈಲ್ ಅಲ್ಲಿ ಗೇಮ್ಗಳನ್ನು ಆಡುದ ಮಾಡಿದ್ರೆ ಏನಾಗುತ್ತೆ, ಅದು ಕೆಲಸ ಮಾಡುದಿಲ್ಲ, ಯಾವುದು ಕೂಡ ನೆನಪಿಗೆ ಬರುದಿಲ್ಲ. ಅದರ ಬದಲಿಗೆ ಸಿಟ್ಟು, ಕೋಪ, ಅಸಹನೆ ಅದೆಲ್ಲ ಮಕ್ಕಳಲ್ಲಿ ಜಾಸ್ತಿಯಾಗಿ ನೋಡ್ತೇವೆ. ಸೊ ನಿದ್ರೆ ಅನ್ನುವಂಥದ್ದು ಟೂ ಮಚ್ಚು ಆಗ್ಬಾರ್ದು, ಟೂ ಲೆಸ್ಸು ಆಗ್ಬಾರ್ದು. ಹಾಗೆಯೇ ಆಹಾರ ಸರ್, ಜಂಕ್ ಫುಡ್ ತಿನ್ನುವಂಥದ್ದು ಏಕಾಗ್ರತೆಯ ಮೇಲೆ ತೊಂದರೆ ಮಾಡ್ತದೆ ಅನ್ನುವಂಥದ್ದು ಇತ್ತೀಚಿನಲ್ಲಿ ಸ್ಟಡೀಸ್ ಹೇಳ್ತಾ ಇದೆ. ಸೊ ಈ ಕುರುಕುಲು ತಿಂಡಿಗಳನ್ನ ತಿನ್ನುವಂಥದ್ದು, ಪಾನೀಯಗಳನ್ನ ಕುಡಿಯುವಂಥದ್ದು, ಇದೆಲ್ಲ ಉಂಟಲ್ಲ, ಮನಸ್ಸನ್ನ ಹೈಪರ್ ಮಾಡ್ತದೆ, ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ, ಒಂದು ಕಡೆ ಕೂತು ಓದ್ಲಿಕ್ಕೆ ಬಿಡುದಿಲ್ಲ. ಅದರಿಂದಾಗಿ ಒಂದು ವಿದ್ಯಾರ್ಥಿಗಳು ಹೇಗೆ ಆಹಾರವನ್ನು ಸ್ವೀಕರಿಸಬೇಕಂದ್ರೆ ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಅದೇ ರೀತಿ ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡಬೇಕು. ಸೊ ಒಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಅನಿಸ್ತದೆ. ಈಗ ಒಂದು ರೋಡ್ ಕೆಲಸ ಮಾಡ್ತಾರಲ್ಲ ಸರ್, ಡಾಂಬರ್ ಹಾಕಿ ಎಲ್ಲ ರೋಡ್ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಒಂದು ಎಷ್ಟು ಎನರ್ಜಿ ಬೇಕಾಗಿ ಇರ್ತದೆ ಅಲ್ವಾ, ಅಷ್ಟೇ ಎನರ್ಜಿ
ಒಂದು ಪರೀಕ್ಷೆಗೆ ಓದಿ ಅದನ್ನ ಬರೀಲಿಕ್ಕೆ ಆ ಎನರ್ಜಿ ಬೇಕಂತೆ ಮಕ್ಕಳಿಗೆ, ಆ ಲೆವೆಲ್ಗೆ ಅದು ಮ್ಯಾಚ್ ಆಗ್ತದಂತೆ. ಸೊ ಅವರು ಏನು ಸರಿಯಾಗಿ ಊಟ ತಿಂಡಿ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಅವರಲ್ಲಿ ಆ ಶಕ್ತಿ ಇರ್ತದೆ, ಆ ಎನರ್ಜಿ ಇದ್ರೆ ಮಾತ್ರ ಓದ್ಲಿಕ್ಕೆ, ನೆನಪಿಸ್ಕೊಡ್ಲಿಕ್ಕೆ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಅದರಿಂದಾಗಿ ಅವರು ಫುಡ್ ಕೂಡ ಸರಿಯಾಗಿ ತಕೊಳ್ಳುವಂಥದ್ದು, ಟೈಮಿಗೆ ತಕೊಳ್ಳುವಂಥದ್ದು. ಕೆಲವು ಮಕ್ಕಳು ಎಕ್ಸಾಮ್ ಇದ್ರೆ ತಿಂಡಿ ತಿನ್ನದೇ ಹೋಗುವಂಥದ್ದು, ಅದೇನಾಗುತ್ತೆ ಅವರಿಗೆ ಕಾಫಿ ಮತ್ತು ಟೀ ಇಟ್ಕೊಂಡು ನಿದ್ರೆ ಬರಬಾರ್ದು ಅಂತ ಇಟ್ಕೊಂಡು ಅದು ಕೂಡ ತಪ್ಪು ಸರ್. ನಿದ್ದೆ ಮಾಡಬೇಕು ಆದಷ್ಟು 6 ಗಂಟೆ ನಂತರ, ಏನು ಸಂಜೆ 6 ಗಂಟೆ ನಂತರ ಈ ಕಾಫಿ ಟೀಗಳನ್ನ ಬಳಸದೇ ಇರುವಂತದ್ದು ಅವರಿಗೆ ಉತ್ತಮ. ಅದೇ ರೀತಿ ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಕೇಳಿದ್ರೆ ಎಕ್ಸಸೈಸ್ ಮಾಡಿದಾಗ ದೇಹ ಚಟುವಟಿಕೆಯಿಂದ ಇರ್ತದೆ. ದೇಹ ಚಟುವಟಿಕೆಯಿಂದ ಇದ್ದಾಗ ಏನಾಗುತ್ತೆ, ಮನಸ್ಸು ಖುಷಿಯಾಗಿರ್ತದೆ. ಖುಷಿಯಾಗಿದ್ದಾಗ ಓದ್ಲಿಕ್ಕೆ, ಅರ್ಥೈಸ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಮಕ್ಕಳು ಸಣ್ಣದ್ರಿಂದನೇ, ಈಗ ಮೊದಲೆಲ್ಲ 40 ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಂತ, ಈಗ ಹಾಗಲ್ಲ. ಸೊ ಮಕ್ಕಳು ಒಂದು ಶಾಲೆಗೆ ಹೋಗುವ ಟೈಮಿಂದನೇ ಏನೋ ಒಂದು ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡುವಂತ, ವಾಕಿಂಗ್ ಆಗ್ಬೋದು, ಸೈಕ್ಲಿಂಗ್ ಆಗ್ಬೋದು, ಇದು ಏನು ಸ್ವಿಮ್ಮಿಂಗ್ ಆಗ್ಬೋದು, ಯೋಗ ಇರ್ಬೋದು, ಯಾವುದು ಅವರಿಗೆ ಅನುಕೂಲ ಅನಿಸ್ತದೆ ಅದನ್ನ ಮಾಡ್ಬೇಕು. ಯಾಕಂದ್ರೆ ಈ ಎಕ್ಸಸೈಸ್ ಗಳನ್ನ ಮಾಡುವಾಗ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗ್ತದೆ. ಆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆದ್ರೆ ನಾವು ಒಂದು ಸಂತುಲಿತವಾಗಿರ್ತೇವೆ, ಮತ್ತೆ ನಾವು ಮಾಡುವ ಕೆಲಸದಲ್ಲಿ ನಮ್ಗೆ ಒಂದು ಅಭಿರುಚಿ ಅಥವಾ ಆಸಕ್ತಿ ಅದೆಲ್ಲ ಇರ್ತದೆ. ಅದೇ ರೀತಿ ಸ್ಕ್ರೀನ್ ಟೈಮ್, ಈಗ ಏನು ಮೊಬೈಲ್ ನೋಡುವಂತದ್ದು ಈಗ ಎಲ್ಲರ ಒಂದು ಮನೆಯಲ್ಲಿ ಅದೊಂದು ದೊಡ್ಡ ಸಮಸ್ಯೆ. ಹೌದು, ಮಕ್ಕಳ ಕೈಯಲ್ಲಿ ಮೊಬೈಲ್ ಅಲ್ವಾ. ಸೊ ಅದು ಅವರಿಗೆ ಏನು, ಖಂಡಿತ ಮಕ್ಕಳು ತಿಳ್ಕೋಬೇಕು, ಈ ಪರೀಕ್ಷೆಗೆ ಅಥವಾ ಓದಿಗೆ ನಿಮ್ಗೆ ಇದು ಮೊಬೈಲ್ ಅನ್ನುವಂಥದ್ದು ದೊಡ್ಡ ಒಂದು ಶತ್ರು ಅಂತ ಹೇಳ್ಬೋದು. ಹಾಗಂದ್ರೆ ಮೊಬೈಲ್ ಅಲ್ಲಿ ಒಳಿತಿಲ್ವಾ? ಒಳಿತಿದೆ, ಆದ್ರೆ ಒಳಿತಿಗಿಂತ ಜಾಸ್ತಿ ಕೆಟ್ಟ ವಿಷಯಗಳದ್ರಲ್ಲಿ ಇದೆ. ನೀವು ಒಂದು ಹಂತಕ್ಕೆ ತಲುಪಿದ ನಂತರ ಅದು ಬೇರೆ ವಿಷಯ. ಆದ್ರೆ ನೀವು ಈಗ ಓದಿನ ಒಂದು ದೊಡ್ಡ ಒಂದು ಇದರಲ್ಲಿ ಇದ್ದೀರಾ, ಆ ಘಟ್ಟದಲ್ಲಿ ಈ ಮೊಬೈಲ್ ಅನ್ನು ಎಷ್ಟು ದೂರ ಇಡ್ತೀರಾ ಅಷ್ಟು ಒಳ್ಳೇದು. ಮೊಬೈಲ್ಗಳಲ್ಲಿ ನಾವು ಅನ್ಕೊಳ್ತೇವೆ ಒಂದು 10 ನಿಮಿಷ ಆಡ್ತೇನೆ ಮತ್ತೆ ನಾನು ಓದ್ತೇನೆ ಅಂತ, ಮತ್ತೆ 10 ನಿಮಿಷ ಹೋಗಿ ಅರ್ಧ ಗಂಟೆ 1 ಗಂಟೆ ಆಗುದೇ ಗೊತ್ತಾಗುದಿಲ್ಲ. ಸೊ ಅದರಿಂದಾಗಿ ಈ ಮೊಬೈಲ್ ಅನ್ನು ಎಷ್ಟು ದೂರ ಇರ್ತೀರಾ, ಇನ್ಸ್ಟಾಗ್ರಾಮ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ಸಣ್ಣದನ್ನು ಒಂದು ತಿಂಡಿದ್ದನ್ನು ಫೋಟೋ ಹಾಕಿ ಫ್ರೆಂಡ್ಸಿಗೆ ಕಳಿಸುವಂಥದ್ದು, ಅವ್ರು ಲೈಕ್ ಮಾಡಿದ್ರ ಅಂತ ನೋಡುವಂಥದ್ದು, ಅದರಲ್ಲೇ ನಮ್ಮ ಗಮನ ಹೋಗ್ತದೆ ಹೊರತು ಇಲ್ಲಿ ಇರುವುದಿಲ್ಲ. ಸೊ ಆದಷ್ಟು ಮೊಬೈಲನ್ನು ದೂರ ಇಡಬೇಕು, ಯೂಸ್ ಮಾಡಬಾರ್ದು. ಮಕ್ಕಳು ಅದನ್ನ ಬಳಸಿದ್ರು ಕೂಡ ಈ ಓದಿನ ವಿಷಯಕ್ಕೆ ತಿಳ್ಕೊಳ್ಳಿಕ್ಕೆ, ಅರ್ಥೈಸ್ಕೊಳ್ಳಿಕ್ಕೆ ಅದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಖಂಡಿತವಾಗಿ ಇದು ಬಹಳ ಮುಖ್ಯವಾಗಿ ಇತ್ತೀಚೆಗೆ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳು ಪರೀಕ್ಷಾ ಸಮಯದಲ್ಲಿ ಬಂದಾಗ ಅತಿಯಾಗಿ ನಿದ್ರೆ ಬಿಟ್ಟು ಮತ್ತು ಎಲ್ಲೋ ಹಬ್ಬಕ್ಕೆ ಹೋಗುವಂಥದ್ದು, ಅಲ್ಲಿ ಆಹಾರ ಸೇವನೆ ಮಾಡಿದಾಗ ಹಾಲಿಗೆ ಬಂದಾಗ ಮತ್ತೆಲ್ಲೋ ಹೊಟ್ಟೆ ಕೆಟ್ಟು ನಾವು ಗಮನಿಸಿದ್ದೇವೆ. ಅದರಿಂದಾಗಿ ಮೇಡಮ್ ಹೇಳಿದಾಗೆ ಮೊದಲನೇದಾಗಿ ಸರಿಯಾದ 6 ರಿಂದ 7 ಗಂಟೆ ಒಳ್ಳೆಯ ನಿದ್ರೆ ಮತ್ತು ದೇಹಕ್ಕೆ ಪೂರಕವಾದಂತಹ ಒಂದು ಪುಷ್ಟಿಯುತ ಆದಂತಹ ಆಹಾರ, ಅದರ ಜೊತೆಯಲ್ಲಿ ಚಟುವಟಿಕೆ ಅಂದರೆ ಒಂದು ವ್ಯಾಯಾಮ, ಪೂರಾ ವ್ಯಾಯಾಮದಲ್ಲಿ ಕೂಡ ಸಣ್ಣ ಒಂದು ಚಟುವಟಿಕೆ ಇರಬೇಕು. ಮತ್ತು ಮೊಬೈಲ್ ಎಲ್ಲರ ಸಮಸ್ಯೆ, ಹೌದು ಭಾಳ ಕಷ್ಟ, ಆದರೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ, ನನ್ನ ಬದುಕಿಗೆ, ನನ್ನ ಬದುಕಿನ ಉನ್ನತಿಗೆ ಹೇಗೆ ಇದು ಪೂರಕವಾಗುತ್ತೆ ಎಂಬುದರ ಬಗ್ಗೆ ಯೋಚನೆ ಮಾಡಿಕೊಂಡು ಸಾಗಬೇಕಾಗತ್ತೆ. ಇನ್ನೊಂದು ದೊಡ್ಡ ಪ್ರಶ್ನೆ ಮಕ್ಕಳದ್ದು, ನಮ್ಮ ಮಕ್ಕಳು ಕೂಡ ಅದನ್ನೇ ಕೇಳಿದ್ದಾರೆ, ಏಕಾಗ್ರತೆ ಸರ್ ನೀವೆಲ್ಲ ಹೇಳುವಾಗ, ನಿಮ್ಮ ಭಾಷಣ ಕೇಳುವಾಗ, ಮೋಟಿವೇಶನ್ ಭಾಷಣ ಕೇಳುವಾಗ ಓದ್ಬೇಕಂತ ಅನ್ಸುತ್ತೆ, ನೀವು ಯಾರನ್ನು ಕರ್ಕೊಂಡ್ ಬರ್ತೀರಿ, ಟ್ರೈನಿಂಗ್ ಕೊಡ್ತಾರೆ, ಅವ್ರು ಹೋದ್ಮೇಲೆ ನಮಗೆ ಏಕಾಗ್ರತೆ ಸಾಧಿಸ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ, ಕಡಿಮೆ ಆದಂಗ ಅಂತ ಅನ್ಸುತ್ತೆ. ಏನ್ ಮಾಡೋದು, ಅದನ್ನು ಹೇಗೆ ಹೆಚ್ಚಿಸ್ಬೋದು? ಮನಸ್ಸು ಬೇರೆ ಬೇರೆ ಕಡೆ ಓಡ್ತಾ ಇರ್ತದೆ, ಅದನ್ನ ಹೇಗೆ ನಾವು ಒಂದೇ ಕಡೆಗೆ ನಿಲ್ಲಿಸ್ಲಿಕ್ಕೆ ಏನು ಸಾಧ್ಯ, ಹೇಗೆ ಸಾಧ್ಯ ಇದೆ? ಖಂಡಿತ ಏಕಾಗ್ರತೆ ಅನ್ನುವಂಥದ್ದು ಅದು ಕೂಡ ಓದಿನ ವಿಷಯ ಬಂದಾಗ ಮಕ್ಕಳಿಗೆ ಸ್ವಲ್ಪ ಏಕಾಗ್ರತೆ ಕೊರತೆ ಜಾಸ್ತಿ ಆಗಿರ್ತದೆ. ಅದೇ ಮೊಬೈಲ್ ನೋಡ್ಲಿಕ್ಕೆ ಕೂತಾಗ ಅಥವಾ ಟಿವಿ ನೋಡ್ಲಿಕ್ಕೆ ಕೂತಾಗ ಅವರಿಗೆ ಇಷ್ಟ ಆಗುವ ವಿಷಯಗಳನ್ನ ಮಾಡುವಾಗ ಒಳ್ಳೆ ಏಕಾಗ್ರತೆ ಇರ್ತದೆ. ಸೊ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ, ಓದು ಇಷ್ಟ ಇದೆಯಾ, ಆಸಕ್ತಿದಾಯಕವಾಗಿ ಇದೆಯಾ ಇಲ್ವಾ ಅನ್ನುವಂಥದ್ದು. ಸೊ ಓದು ಆಸಕ್ತಿದಾಯಕ ಆಗಿರುವುದಿಲ್ಲ ಹೆಚ್ಚಿನ ಮಕ್ಕಳಿಗೆ. ಓದ್ಬೇಕಾ, ಪರೀಕ್ಷೆಗಾಗಿ ಓದ್ಬೇಕಲ್ಲ. ಸೊ ಆಸಕ್ತಿ ಇಲ್ಲದೆ ಫಸ್ಟ್ಗೆ ನಾವು ಗಮನಿಸ್ಕೊಳ್ಬೇಕು ಯಾವುದೆಲ್ಲ ಕಾರಣದಿಂದ ಏಕಾಗ್ರತೆ ಡಿಸ್ಟರ್ಬ್ ಆಗ್ತದೆ. ಒಂದು ಆಸಕ್ತಿ ಇಲ್ಲದೆ ಇರುವಂತದ್ದು, ಎರಡನೇದು ಅತಿ ಚಟುವಟಿಕೆ, ಗಮನ ಇಲ್ಲಿರುದಿರುವಂತದ್ದು. ನಾವು ಅದಕ್ಕೆ ADHD ಅಂತ ಹೇಳ್ತೇವೆ, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತೇವೆ. ಅಂದ್ರೆ ಕೆಲವು ಮಕ್ಕಳಿಗೆ ಕೂತಲ್ಲಿ ಕೂರುದಿಲ್ಲ, ಅವ್ರಿಗೆ ಒಂದು ಕಡೆ ಕೂತು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆಚೆ ಓಡುದು ಈಚೆ ಓಡುದು, ಹೈಪರ್ ಆಕ್ಟಿವಿಟಿ, ಕೂತ್ಕೊಂಡು ಓದ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಓದುವಾಗ ಅಲ್ಲಿ
ಯಾರು ಓಡ್ತಾರೆ, ಇಲ್ಲಿ ಏನ್ ಮಾಡ್ತಿದ್ದಾರೆ, ಇದೇ ಗಮನ ಇರ್ತದೆ. ಇದರಿಂದ ಕೂಡ ಏನಾಗುತ್ತೆ, ಅವರಿಗೆ ಏಕಾಗ್ರತೆ ಇರುವುದಿಲ್ಲ. ಅತಿಯಾದ ಒಂದು ಚಿಂತೆಗಳು, ಅಯ್ಯೋ ನಾನು ಪರೀಕ್ಷೆ ಬಂತ, ನನ್ನಿಂದ ಆಗುತ್ತಾ, ಏನ್ ಮಾಡ್ಲಿ, ಈ ರೀತಿ ಅತಿಯಾದ ಚಿಂತೆಗಳು, ಕೆಲವೊಮ್ಮೆ ಸಿಟ್ಟು, ದ್ವೇಷ ಕೂಡ. ಓದ್ಲಿಕ್ಕೆ ಕೂತ್ಕೊಳ್ತಾರೆ, ಏಕಾಗ್ರತೆ ಹೇಗೆ ಬರುದು? ಅವರ ಮನಸ್ಸಲ್ಲಿ ತುಂಬಾ ಸಿಟ್ಟಿರ್ತದೆ. ಯಾರ ಮೇಲೆ ಸಿಟ್ಟು? ಸಿಟ್ಟು ಬರುವಂತದ್ದು ಮುಖ್ಯವಾಗಿ ಈ ಟೀಚರ್ಸ್ ಮೇಲೆ. ಈಗ ಯಾವುದೋ ಒಂದು ಟೀಚರ್ ಬೈದಿರ್ತಾರೆ, ಎಲ್ಲರನ್ನ ಒಂದು ಎಬ್ಬಿಸಿ ಏನ್ ಮಾಡಿರ್ತಾರೆ, ಎಲ್ಲರ ಎದುರಿಗೆ ಅವರಿಗೆ ಎಬ್ಬಿಸಿ ಬೈದಿರ್ತಾರೆ, ಅವರ ಮೇಲೆ ಸಿಟ್ಟು. ನಂಗೆ ಇವರು ವಿಜ್ಞಾನ ಮಾಸ್ಟರ್ ಬೈದಿದಾರಲ್ಲ, ನಾನು ಅವರ ಪಾಠಗಳನ್ನು ಓದುದೇ ಇಲ್ಲ ಅಂತ. ಅಥವಾ ಅಮ್ಮನ ಅಪ್ಪನ ಒಂದೆರಡು ಏಟು ಕೊಟ್ಟು ನೀನು ಹೋಗು ಕೂತ್ಕೋ ಓದು ಅಂತ ಹೇಳಿದ ಕೂಡಲೇ ಪುಸ್ತಕ ಮಾತ್ರ ಕೈಯಲ್ಲಿ ಇರ್ತದೆ, ಮನಸ್ಸಲ್ಲಿ ಏನಿರ್ತದೆ, ಸಿಟ್ಟಿರ್ತದೆ. ಆ ಸಿಟ್ಟಿದ್ದಾಗ ಎಲ್ಲಿ ಏಕಾಗ್ರತೆ ಬರ್ಲಿಕ್ಕೆ ಸಾಧ್ಯ? ಅದೇ ರೀತಿ ಡೇ ಡ್ರೀಮಿಂಗ್, ಕೂತ್ಕೊಳ್ಳೋದು, ಹೌದು, ನಾನು ಹೋಟೆಲಿಗೆ ಹೋಗುದು, ತಿಂಡಿ ತಿನ್ನುದು, ಐಸ್ ಕ್ರೀಮ್ ತಿನ್ನುವಂಥದ್ದು, ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡುವಂಥದ್ದು, ಈ ಎಲ್ಲ ಒಂದು ಹಗಲ್ಗನಸುಗಳು ಬಂದಾಗ ಕೂಡ ಏನಾಗುತ್ತೆ, ಏಕಾಗ್ರತೆ ಇರುವುದಿಲ್ಲ. ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು, ಆಹಾರ ತಗೊಳ್ದೇ ಇರುವಂಥದ್ದು ಕೂಡ ಈ ಏಕಾಗ್ರತೆ ತೊಂದರೆ ಆಗ್ಲಿಕ್ಕೆ ಕಾರಣ. ಮಕ್ಕಳಿಗೆ ಅದು ತಿಳ್ಕೋಬೇಕು ಅವರು. ಅದೇ ರೀತಿ ಮೊಬೈಲ್ ಟಿವಿಯನ್ನ ಜಾಸ್ತಿ ಬಳಸುವಂಥದ್ದು ಏಕಾಗ್ರತೆಯನ್ನು ಹಾಳು ಮಾಡ್ತದೆ. ಯಾಕಂದ್ರೆ ಆ ಮೊಬೈಲಲ್ಲಿ ಬರುವಂಥದ್ದು ಕಲರ್ಫುಲ್ ಆಗಿರ್ತದೆ, ಕ್ಷಣ ಕ್ಷಣಕ್ಕೂ ಅವರಿಗೆ ಹೊಸದು ಸಿಗ್ತದೆ. ಬಟ್ ಓದಿನಲ್ಲಿ ಯಥಾ ಪ್ರಕಾರ ಏನಿದೆಯೋ ಅದನ್ನೇ ಕಲಿಬೇಕಲ್ಲ, ಅದು ಅವರಿಗೆ ಖುಷಿ ಕೊಡುವುದಿಲ್ಲ, ಏಕಾಗ್ರತೆ ಅಲ್ಲಿ ಬರುವುದಿಲ್ಲ. ಇದು ಏಕಾಗ್ರತೆ ಸಮಸ್ಯೆ ಆಗ್ಲಿಕ್ಕೆ ಏನು ಕಾರಣಗಳು. ಸೊ ಇದನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ರೆ, ಸೊ ಮುಖ್ಯವಾಗಿ ಒಂದು ಸಮಯವನ್ನ ನಿಗದಿಪಡಿಸಿ ಓದ್ಲಿಕ್ಕೆ ಕುತ್ಕೋಬೇಕು. ಸೊ ದಿನ ನಾವು ಓದ್ತೇನಂತ ಅನ್ಕೊಂಡ್ರೆ ಓದ್ಲಿಕ್ಕೆ ಆಗುದಿಲ್ಲ. ಹೇಗೆ ನಾನು ಬಂದು 5 ಗಂಟೆಯಿಂದ 6 ಗಂಟೆ ತನಕ ಆಡ್ಲೇಬೇಕಂತ ನಾವು ಒಂದು ಮಕ್ಕಳು ಅದನ್ನ ಒಂದು ಟೈಮ್ ಅನ್ನು ನಿಗದಿಪಡಿಸ್ಕೊಳ್ತಾರೆ. ಅದೇ ರೀತಿ ನಾನು 6 ರಿಂದ 7 ಗಂಟೆಗೆ ಕೂತ್ಕೊಂಡು ಓದ್ತೇನೆ ಅನ್ನುವಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ದಿನಾ ಪ್ರಯತ್ನಿಸಿದ್ರೆ, ದಿನಾ ಕೂತ್ಕೊಂಡು ಓದೋದ್ರಿಂದ ಏನಾಗುತ್ತೆ, ಅವರ ಅಲ್ಲಿ ಏಕಾಗ್ರತೆ ಇಂಪ್ರೂವ್ ಆಗ್ತದೆ. ಒಂದು ಕೆಲಸನ ಒಂದು ಟೈಮಲ್ಲಿ ಮಾಡೋದು. ಓದ್ತಾ ಇದ್ದೇನೆಂದ್ರೆ ಓದುದು ಮಾತ್ರ, ಅಲ್ಲಿ ಗೀಚೋದು ಅಥವಾ ಪೆನ್ಸಿಲ್ ಅಲ್ಲಿ ಹಿಡಿದು ಬಡಿಯುವಂಥದ್ದು, ಅಥವಾ ಒಂದು ಡ್ರಾಯಿಂಗ್ ಅನ್ನ ಮಾಡುವಂಥದ್ದು, ಅಥವಾ ಮೊಬೈಲ್ ಹಿಡ್ಕೊಂಡು ಅಲ್ಲಿ ಪದೇ ಪದೇ ಮೆಸೇಜ್ ಬಂತ ಅಂತ ನೋಡುವಂಥದ್ದು, ಇದು ಮಾಡಬಾರ್ದು. ಆಸಕ್ತಿ ಕೊಡಬೇಕು. ನನಗೆ ಆಸಕ್ತಿ ಇದೆ, ನಾನು ಓದಬೇಕು, ನಾನು ಈ ಪಾಠಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಇದನ್ನ ತಿಳ್ಕೊಂಡು ನಾನು ಓದ್ಬೇಕು ಅನ್ನುವಂಥದ್ದು ಬರಬೇಕು. ಮತ್ತೆ ಈ ಅತಿ ಚಟುವಟಿಕೆ ಇದ್ದಾಗ ಅವರು ಕೆಲವೊಂದು ಅಟೆನ್ಷನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಥವಾ ಏಕಾಗ್ರತೆ ಕೊರತೆ ಇದ್ದಾಗ ಈ ಮಕ್ಕಳು ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಮಾಡೋದ್ರಿಂದ ಅವರ ಏಕಾಗ್ರತೆ ಇಂಪ್ರೂವ್ಮೆಂಟ್ ಆಗ್ತದೆ. ನಮ್ಮಲ್ಲಿ ಎಷ್ಟೋ ಜನ ಮಕ್ಕಳಿಗೆ ನಾವು ಬಂದಾಗ ಇದನ್ನ ತಿಳಿಸ್ಕೊಡ್ತೇವೆ, AET ಅಂತ ಹೇಳ್ತೇವೆ, ಅಟೆನ್ಷನ್ ಎನ್ಹಾನ್ಸ್ಮೆಂಟ್ ಟೆಕ್ನಿಕ್ಸ್ ಅಂತ. ಸೊ ಉದಾಹರಣೆಗೆ ಈ ಗ್ರೈನ್ಸ್ ಇದ್ರೆ, ಈ ಬೇಳೆಕಾಳುಗಳಿದ್ರೆ ಅದನ್ನ ಒಟ್ಟು ಮಾಡಿ ಸಪರೇಟ್ ಮಾಡೋದು, ಆಯ್ತಾ. ಒಂದು ಪ್ಯಾರಾಗ್ರಾಫ್ ಅನ್ನ ತಕೊಂಡು ಒಂದು ಪೇಪರ್ ಅಲ್ಲಿ ಅದರಲ್ಲಿ ಎಲ್ಲ A ಲೆಟರ್ಗಳನ್ನ ಕ್ಯಾನ್ಸಲ್ ಮಾಡುವಂಥದ್ದು, ಅಥವಾ ಡ್ರಾಯಿಂಗ್ ಮಾಡಿ ಕಲರಿಂಗ್ ಮಾಡುವಂಥದ್ದು. ಸೊ ಪಜಲ್ಸ್ ಇದ್ರೆ ಅದನ್ನ ಬಿಡಿಸುವಂಥದ್ದು. ಸೊ ಸುಡೋಕೋ ಇರ್ಬೋದು, ಪದಬಂಧ ಇರ್ಬೋದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಏಕಾಗ್ರತೆ ಇಂಪ್ರೂವ್ ಆಗುತ್ತೆ ಅನ್ನುವಂಥದ್ದು ಏನು ಅಧ್ಯಯನಗಳು ಹೇಳ್ತದೆ. ಮತ್ತೆ ನಾವು ತುಂಬಾ ಮಕ್ಕಳಲ್ಲಿ ಅದು ಇಂಪ್ರೂವ್ ಆಗಿರೋದನ್ನ ನೋಡ್ತೇವೆ. ಸೊ ಇದನ್ನ ಮಾಡುದು. ಮತ್ತೆ ನೀವೊಂದು ಹೇಳಿದ್ರಿ, ಮನಸ್ಸು ಬೇರೆ ಬೇರೆ ಕಡೆ ಓಡ್ತದೆ, ಯೋಚನೆಗಳು ಬರ್ತದೆ, ಹೇಗೆ ನಿಗ್ರಹಿಸುದು ಅಂತ. ನಾವು ಆ ಯೋಚನೆ ಹಿಂದೆ ಹೋದ್ರೆ ನಾವು ಅದ್ರ ಹಿಂದೆ ಹೋಗ್ಬೇಕಾಗತ್ತೆ. ಸ್ಟಾಪ್ ಸಿಗ್ನಲ್ ಅನ್ನ ಕೊಡ್ಬೇಕು ಮನಸ್ಸಿಗೆ. ಬೇಡ, ಇದು ನನ್ನ ಓದುವ ಟೈಮ್, ನಾನೀಗ ಕಂಪಲ್ಸರಿ ಓದ್ತೇನೆ, ನಾನು ಬೇರೆ ಕಡೆ ನನ್ನ ಮನಸ್ಸನ್ನ ಹರಿಸುವುದಿಲ್ಲ. ಏನು ಯೋಚನೆ ಇದ್ರು ನಾನು ಮತ್ತೆ ಯೋಚಿಸ್ತೇನೆ. ಮಲಗ್ಲಿಕ್ಕೆ ಹೋದಾಗ, ಊಟ ಮಾಡುವಾಗ, ಸ್ನಾನ ಮಾಡುವಾಗ ಯೋಚಿಸ್ತೇನೆ. ಈಗ ನಾನು ಕಂಪ್ಲೀಟ್ ಆಗಿ ನನ್ನ ಅಟೆನ್ಷನ್ ಅನ್ನ ಓದಿನ ಮೇಲೆ ಕೊಡ್ತೇನೆ ಅನ್ನುವಂಥದ್ದನ್ನ ಮಾಡ್ಕೊಂಡ್ರೆ ಮನಸ್ಸು ಆಚೆಚೆ ಹೋಗುದನ್ನ ತಡಿಬಹುದು. ಖಂಡಿತವಾಗಿ ಒಂದು ಮನಸ್ಸನ್ನ ನಿಗದಿಪಡಿಸಿದ ಒಂದು ವ್ಯವಸ್ಥೆಗೆ ಒಳಪಟ್ಟಾಗ ಮಾತ್ರ ಆ ಮನಸ್ಸು ಒಂದೇ ಕಡೆ ಇರ್ತದೆ. ಆಗ ನಾವು ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಈ ಮಧ್ಯೆ ಮತ್ತೊಂದು ನಾನದು ನೆನ್ಪಿಟ್ಟು ಅನ್ಸುತ್ತೆ, ಪರೀಕ್ಷೆ ಆತಂಕ ಬಗ್ಗೆ. ಈ ಆತಂಕ ಹೇಗೆ ನಾವು ನಿವಾರಣೆ ಮಾಡಕ್ ಸಾಧ್ಯ ಇದೆ? ಹಾ ಸರ್, ಹೌದು. ಆಗ ನಾನು ಲಕ್ಷಣಗಳ ಏಕಾಗ್ರತೆ ಬಗ್ಗೆ ಬಂತು, ಆದ್ರೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಪರೀಕ್ಷಾ ಆತಂಕದ ಲಕ್ಷಣಗಳ ಬಗ್ಗೆ ನಾನು ಆಗ ಹೇಳಿದೆ. ದೈಹಿಕ ಲಕ್ಷಣಗಳಿರ್ತದೆ, ಅದೇ ರೀತಿ ನೆಗೆಟಿವ್ ಯೋಚನೆಗಳಿರ್ತದೆ. ಪರೀಕ್ಷಾ ಆತಂಕವನ್ನ ನಿಭಾಯಿಸಬೇಕಾದ್ರೆ ಮುಖ್ಯವಾಗಿ ಮಕ್ಕಳು ಈ ನೆಗೆಟಿವ್ ಯೋಚನೆಗಳನ್ನ, ನಕಾರಾತ್ಮಕ ಯೋಚನೆಗಳನ್ನ ನಿಭಾಯಿಸ್ಲಿಕ್ಕೆ ಕಲಿಬೇಕು. ಅವರಿಗೆ ಅದಕ್ಕೆ ಒಂದು ನಾನು ಟೆಕ್ನಿಕ್ ಹೇಳ್ಕೊಡ್ತೇನೆ. ಅದಕ್ಕೆ REP ಟೆಕ್ನಿಕ್ ಅಂತ ಹೇಳ್ತೇವೆ. R ಅಂದ್ರೆ ರೆಕಗ್ನೈಸ್, E ಅಂದ್ರೆ ಇವ್ಯಾಲ್ಯೂಯೇಟ್, P ಅಂದ್ರೆ ಪ್ರಾಕ್ಟೀಸ್. ರೆಕಗ್ನೈಸ್ ಗುರುತಿಸು, ಇವ್ಯಾಲ್ಯುವೇಟ್ ವಿಮರ್ಶೆ ಮಾಡು, ಪ್ರಾಕ್ಟೀಸ್ ಅಭ್ಯಾಸ ಮಾಡು.
ಸೊ ಏನನ್ನ ಗುರುತಿಸಬೇಕು, ಈ ನೆಗೆಟಿವ್ ಯೋಚನೆಗಳನ್ನ ಗುರುತಿಸಬೇಕು. ಸೊ ನನ್ನಿಂದ ಆಗ್ತದಾ ಇಲ್ವಾ, ನಾನು ಫೇಲ್ ಆಗ್ತೇನಾ ಅನ್ನುವಂಥ ಯೋಚನೆಗಳು ಬರ್ತದಲ್ಲ, ಅದನ್ನ ಗುರುತಿಸಿ ಅದು ಪರೀಕ್ಷಾ ಆತಂಕದಿಂದ ಬರುವಂಥದ್ದು, ನಾನು ಅದಕ್ಕೆ ಹೆದರುವ ಅಗತ್ಯ ಇಲ್ಲ ಅನ್ನುವಂತಹದ್ದನ್ನ ಅವರು ಗುರುತಿಸಬೇಕು, ರೆಕಗ್ನೈಸ್ ಮಾಡಬೇಕು. ಎರಡನೇದು ಇವ್ಯಾಲ್ಯುವೇಟ್ ಅಥವಾ ವಿಮರ್ಶಿಸು. ಈ ಯೋಚನೆಗೆ ಒಂದು 100% ನಿಜಾನ ಇದು, ಇದಕ್ಕೆ ಏನಾದರೂ ಪ್ರೂಫ್ ಉಂಟಾ, ನಾನು ಇದಕ್ಕೆ ಹೆದರುವ ಅಗತ್ಯ ಉಂಟಾ ಅನ್ನುವಂಥ ಒಂದು ಥಾಟ್ ಅನ್ನ ಏನ್ ಮಾಡುವಂಥದ್ದು, ಚಾಲೆಂಜ್ ಮಾಡುವಂಥದ್ದು, ನೆಗೆಟಿವ್ ಥಾಟ್ಸ್ ಅನ್ನ ಚಾಲೆಂಜ್ ಮಾಡುವಂಥದ್ದು, ವಿಮರ್ಶೆ ಮಾಡುವಂಥದ್ದನ್ನ ಮಾಡಿದ್ರೆ ಆ ಭಯದ ಯೋಚನೆಗಳು ಕಡಿಮೆ ಆಗ್ತದೆ. ಪ್ರಾಕ್ಟೀಸ್ ಏನು, ಅಭ್ಯಾಸ ಮಾಡಬೇಕು. ಏನು ಒಂದು ಪಾಸಿಟಿವ್ ಆಗಿ, ಧನಾತ್ಮಕವಾಗಿ, ಸಕಾರಾತ್ಮಕವಾಗಿ ಮನಸ್ಸಿಗೆ ಆವಾಗ ಮಾತಾಡ್ಕೊಳ್ಳುವಂಥದ್ದು. ನಾವು ಪಾಸಿಟಿವ್ ಮೈಂಡ್ ಸೆಟ್ ಬಗ್ಗೆ ಹೇಳಿದ್ವಿ ಅಲ್ವಾ ಸರ್? ಸೊ ನನ್ನಿಂದ ಆಗ್ತದೆ, ನಾನು ಮಾಡಬಲ್ಲೆ, ನಾನು ಕೆಪೇಬಲ್ ಇದ್ದೇನೆ, ನನಗೆ ಮರ್ತೋದ್ರೂ ನನ್ನ ಮನಸ್ಸನ್ನ ನಾನು ಶಾಂತವಾಗಿ ಇಟ್ಸ್ಕೊಂಡು ನಾನು ನೆನಪಿಸ್ಕೊಳ್ಬಲ್ಲೆ, ನಾನು ರಿಲ್ಯಾಕ್ಸ್ ಆಗಿರ್ತೇನೆ, ನಾನು ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸ್ತೇನೆ, ಮಾರ್ಕ್ಸ್ ನನ್ನ ಕೈಯಲ್ಲಿಲ್ಲ, ಪ್ರಯತ್ನ ನನ್ನ ಕೈಯಲ್ಲಿದೆ ಅನ್ನುವಂತಹ ಮಾತುಗಳು ಏನು ಕೊಡ್ತದೆ, ಅವರಿಗೆ ಧೈರ್ಯವನ್ನ ಕೊಡ್ತದೆ. ಯೋಚನೆಗಳು ಬಂದಾಗ ಅದಕ್ಕೆ ಒಂದು ಸರೆಂಡರ್ ಆಗೋದ್ರಿಂದ ಭಯ ಜಾಸ್ತಿ ಆಗ್ತದೆ. ನೆಗೆಟಿವ್ ಯೋಚನೆಗಳನ್ನ ಗುರುತಿಸಿ ಎದುರಿಸಿ ಅದರ ವಿರುದ್ಧ ಒಂದು ಪಾಸಿಟಿವ್ ಯೋಚನೆಗಳನ್ನ ಹೇಳೋದ್ರಿಂದ ಏನಾಗುತ್ತೆ, ಭಯ ಅಥವಾ ನೆಗೆಟಿವ್ ಯೋಚನೆಗಳು ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡುವಂಥದ್ದು. 4-4-6 ಬ್ರೀದಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. 4-4-6. ಸೊ ದೀರ್ಘ ಉಸಿರನ್ನ ತಕ್ಕೊಳ್ಳುವಾಗ 4 ಎಣಿಸ್ಬೇಕು. 1 2 3 4 ಹೇಳ್ತಾ ಉಸಿರನ್ನ ತಕ್ಕೊಳ್ಬೇಕು. 1 2 3 4 ಹೇಳ್ತಾ ಉಸಿರನ್ನ ಹಿಡಿದಿಟ್ಕೊಳ್ಬೇಕು. 1 2 3 4 5 6 ಹೇಳ್ತಾ ಉಸಿರನ್ನ ಬಿಡಬೇಕು. ಉಸಿರು ಎಳ್ಕೊಳ್ಳುವಾಗ 4 ಕೌಂಟ್, ಹಿಡ್ಕೊಳ್ಳುವಾಗ 4 ಕೌಂಟ್, ಉಸಿರನ್ನ ಬಿಡುವಾಗ 6 ಕೌಂಟ್ ಮಾಡುವುದು ಈ ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ತದೆ. ಸೊ ಈ ಟೆಕ್ನಿಕ್ ಅನ್ನ ಅವರು ಒಂದು 5ರಿಂದ 10 ಬಾರಿ ದೀರ್ಘವಾಗಿ ಉಸಿರು ಎಳ್ಕೊಳ್ಳೋದು, ಹಿಡ್ಕೊಳ್ಳುವಂಥದ್ದನ್ನ ಬಿಡುವಂಥದ್ದು ಮಾಡುವಂಥದ್ದನ್ನ ಮಾಡಿದ್ರೆ ಖಂಡಿತ ಈ ಪರೀಕ್ಷೆಗೆ ಏನು ಅವರು ಭಯವನ್ನ ನಿಭಾಯಿಸ್ಬೋದು. ಅದೇ ರೀತಿ ಕೆಲವೊಂದು ಸಮಯದಲ್ಲಿ ಈ ಮಕ್ಕಳಿಗೆ ತುಂಬಾ ಒಂದು ಆತಂಕ ಇರ್ತದೆ, ಪರೀಕ್ಷೆಗೆ ಹೋಗ್ಲಿಕ್ಕೆ ಕೆಲವರು ಹೋಗೋದಿಲ್ಲ, ಪರೀಕ್ಷೆಯನ್ನ ಮಿಸ್ ಮಾಡ್ತಾರೆ ಸರ್. ಹಾಗಂತ ಮನೆಯವರು ಏನ್ ಮಾಡಬಾರ್ದು, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಚಿಕಿತ್ಸೆ ಇದೆ. ಅದೊಂದು ಸಮಸ್ಯೆ, ಅದೊಂದು ಮನಸ್ಸಿಗೆ ಒಂದು ಭಯಪಡಿಸುವಂತ ಒಂದು ಆತಂಕ ಸಮಸ್ಯೆ. ಅದೇನು ಮಾನಸಿಕ ಕಾಯಿಲೆ ಅಂತ ತಿಳ್ಕೊಬೇಕಾಗಿದ್ದಿಲ್ಲ, ಒಂದು ಆತಂಕ ಸಮಸ್ಯೆ. ಅದನ್ನ ಏನ್ ಮಾಡಬಹುದು, ಕೌನ್ಸಿಲಿಂಗ್ ಮೂಲಕ ಅಥವಾ ಕೆಲವೊಂದು ಮಕ್ಕಳಿಗೆ ನಾವು ಏನು ಪರೀಕ್ಷೆಯ ಟೈಮಲ್ಲಿ ಮಾತ್ರ ಮಾತ್ರೆಗಳನ್ನ ಕೊಡ್ತೇವೆ ಸರ್. ಅಂದ್ರೆ ತುಂಬಾ ಅತೀವ ಭಯ ಇರ್ತದೆ, ಅವ್ರು ನಿದ್ದೆ ಮಾಡುದಿಲ್ಲ, ಊಟ ಮಾಡುದಿಲ್ಲ, ಅಳ್ತಾನೆ ಇರ್ತಾರೆ, ಓದ್ಲಿಕ್ಕೆ ಆಗ್ತಾ ಇರುದಿಲ್ಲ. ಅಂತವರಿಗೆ ಪರೀಕ್ಷೆಯ ಸಮಯದಲ್ಲಿ ಏನು ಕೆಲವೊಂದು ಮಾತ್ರೆಗಳನ್ನ ಕೊಡ್ಬೋದು, ಪರೀಕ್ಷೆ ಮುಗಿದ ದಿವಸದಲ್ಲೇ ಅದನ್ನ ನಿಲ್ಲಿಸಬಹುದು. ಸೊ ಅಂತ ಮಾತ್ರೆಗಳು ಕೂಡ ಏನು ಲಭ್ಯ ಇದೆ. ಸೊ ಅದರದ್ದು ಕೂಡ ಪ್ರಯೋಜನ ಪಡ್ಕೊಳ್ಬಹುದು ಅಗತ್ಯ ಬಿದ್ರೆ. ಸೊ ಇದು ಪರೀಕ್ಷೆಯ ಒಂದು ಆತಂಕ ಇದ್ದಾಗ ಯಾವ ರೀತಿ ನಿಭಾಯಿಸಬಹುದು ಅಂತ. ನೀವು ಮಾತಾಡ್ತಿರೋ ಒಂದು ಉಸಿರಾಟದ ಬಗ್ಗೆ ಹೇಳಿ, ಧ್ಯಾನ, ಉಸಿರಾಟ ಇಲ್ಲಿ ಬಂದ್ಬಿಡ್ತದೆ, ಪ್ರಾಣಾಯಾಮ, ಅದು ಹೇಗೆ ಪೂರಕ ಆಗುತ್ತೆ, ಅದು ಯಾವ ರೀತಿಯಲ್ಲಿ? ಇಮೇಜ್ ನೋಡ್ತಾ ಇದ್ದೇನೆ, ಒಂದು ಕರೆ ಗಮನಿಸೋಣ. ಹಲೋ 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 ಹಲೋ, ನಮಸ್ತೆ. ಗಟ್ಟಿ ಮಾತಾಡಿ. ಹಲೋ. ಹಾ ಕೇಳಿ. ನಮಸ್ತೆ ಸರ್. ಕೇಳ್ತಾ ಇಲ್ಲ. ಸೈನ್ಸ್ ಸಬ್ಜೆಕ್ಟ್ ಅದು ಕಾನ್ಸಂಟ್ರೇಟ್ ಮಾಡಿದೆ. ಕಾನ್ಸಂಟ್ರೇಷನ್, ಏಕಾಗ್ರತೆ ಈಗಾಗಲೇ ಮೇಡಮ್ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಮೇಡಮ್ ಏನ್ ಹೇಳ್ತೀವಿ? ಅದೇ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಓದಲಿಕ್ಕೆ ಕೂತಾಗ ಬೇರೆ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಮೊಬೈಲ್ ಇರ್ಬೋದು ಅಥವಾ ಟಿ ವಿ ಇರ್ಬೋದು, ಅದರಿಂದ ನಾವು ದೂರ ಕೂತ್ಕೋಬೇಕು. ಆದಷ್ಟು ಓದಿನ ಟೈಮಲ್ಲಿ ಮನೆಯಲ್ಲಿ ಈ ಡಿಸ್ಟ್ರಾಕ್ಷನ್ಸ್ ಇಲ್ದಿದ್ರೆ ಒಳ್ಳೆಯದು. ಎರಡನೇದು, ಕೂತ್ಕೊಳ್ಳುವಾಗನೇ ತುಂಬ ಆಸಕ್ತಿಯಿಂದ ಕೂತ್ಕೊಳ್ಳೋದು, ಮತ್ತು ಪಾಸಿಟಿವ್ ಆಗಿ ಮನಸ್ಸಿಗೆ ಹೇಳ್ಕೊಳ್ಳೋದು. ಅಂದರೆ ಇದು ನನ್ನ ಓದಿನ ಸಮಯ, ಯಾವುದೇ ಯೋಚನೆಗಳು ಅಥವಾ ಯಾವುದೇ ಒಂದು ಬೇರೆ ವಿಷಯಕ್ಕೆ ನಾನು ಗಮನವನ್ನು ಕೊಡೋದಿಲ್ಲ, ನನ್ನ ಫುಲ್ ಕಾನ್ಸಂಟ್ರೇಷನ್ ಅನ್ನ ಓದಿಗೆ ಕೊಡ್ತೇನೆ ಅಂತ ಹೇಳಿ ಕೂತ್ಕೊಳ್ಳುವಂಥದ್ದು. ಸ್ವಲ್ಪ ದೀರ್ಘ ಉಸಿರಾಟವನ್ನ, ಅದನ್ನೇ ನಾವು ಮಾತಾಡ್ತಾ ಇದ್ವಿ, ಯೋಗ ಅಥವಾ ಪ್ರಾಣಾಯಾಮ, ಧ್ಯಾನ, ಈ ವಿಷಯದ ಬಗ್ಗೆ ಅದನ್ನ ಸ್ವಲ್ಪ ಮಾಡೋದ್ರಿಂದ ಮನಸ್ಸು ಒಂದು ಸ್ಥೀಮಿತ. ನಾನು ಇಲ್ಲೇ ಆನ್ಸರ್ ಮಾಡ್ತೇನೆ ಸರ್. ಹೌದು, ಖಂಡಿತ. ಧ್ಯಾನ ಅಂದ್ರೆ ನಾವು ಮನಸ್ಸನ್ನ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವಂಥದ್ದು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸಿನ ಚಂಚಲತೆ ಕಡಿಮೆ ಆಗ್ತದೆ.
ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ, ನಮಗೆ ಓದುವಾಗ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ಅದಕ್ಕಾಗಿ ನೀವು ಸ್ವಲ್ಪ ಟೈಮ್ ಧ್ಯಾನ ಅಥವಾ ಪ್ರಾಣಾಯಾಮ ಅನ್ನುವಂಥದ್ದು ಒಂದು ವೈಜ್ಞಾನಿಕವಾದ ಒಂದು ಉಸಿರಾಟದ ಒಂದು ವಿಧಾನ ಅಂತ ಹೇಳ್ಬೋದು. ಇದು ಕೂಡ ಹಾಗೆ, ಯಾಕಂದರೆ ನಮಗೆ ಒತ್ತಡ ಆದಾಗ ಅಥವಾ ಸ್ಟ್ರೆಸ್ ಆದಾಗ ಏನಾಗುತ್ತೆ, ಮನಸ್ಸು ಸಂಕುಚಿತ ಆಗಿರ್ತದೆ, ಮೆದುಳು ಸಂಕುಚಿತ ಆಗ್ತದೆ. ನಾವು ದೀರ್ಘವಾಗಿ ಉಸಿರು ತಕೊಂಡು ಬಿಟ್ಟಾಗ ಏನಾಗುತ್ತೆ ಅಂದರೆ ಬ್ರೈನ್ ಸ್ವಲ್ಪ ಫ್ರೀ ಆಗ್ತದೆ. ಆವಾಗ ಒಂದು ಕಾನ್ಸಂಟ್ರೇಷನ್ ಮಾಡುವಂಥ ಎಬಿಲಿಟಿ ಇಂಪ್ರೂವ್ ಆಗ್ತದೆ. ಸೊ ಈ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಲಿಕ್ಕೆ ನೀವು ಸ್ವಲ್ಪ ಧ್ಯಾನ ಪ್ರಾಣಾಯಾಮವನ್ನು ಕೂಡ ಮಾಡೋದು ಹೆಲ್ಪ್ ಮಾಡ್ತದೆ. ಈಗ ಧ್ಯಾನ ಅಂದ್ರೆ ಅವರು ಸ್ವಲ್ಪ ಅವರ ಶಾಲೆಯ ಶಿಕ್ಷಕರನ್ನ PT ದೈಹಿಕ ಶಿಕ್ಷಕರನ್ನ ಸಂಪರ್ಕ ಮಾಡಿಕೊಂಡು ಅವರೇ ಮಾಡಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮ ಮಕ್ಕಳಲ್ಲಿ ನೆನಪು ಇಟ್ಟುಕೊಳ್ಳೋದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಇದಕ್ಕೇನಾದರೂ ನಿಮ್ಮ ಕಡೆಯಿಂದ ಪರಿಹಾರ ಇದೆಯಾ? ಏನಾದರೂ ಪ್ಯಾಕೇಜ್ ಉಂಟಾ? ಅದೇ ನೆನಪು ಯಾಕೆ ಹೋಗ್ತದೆ, ನೆನಪಲ್ಲಿ ಯಾಕೆ ಉಳಿಯುವುದಿಲ್ಲ ಅನ್ನುವಂಥ ಪ್ರಶ್ನೆ ಅವರಿಗೆ ಅವ್ರು ಹಾಕೋಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಬಾಯಿ ಹಾಟ ಮಾಡಿರ್ತಾರೆ ಸರ್, ಬಾಯಿ ಪಾಠ ಮಾಡೋದಂತ ಹೇಳ್ತಾರಲ್ಲ, ಬೈ ಹಾರ್ಟ್ ಮಾಡೋದಿಲ್ಲ, ಹೌದು, ಬೈ ಹಾರ್ಟ್ ಮಾಡಿರ್ತಾರೆ. ಅಂದ್ರೆ ಅರ್ಥ ಮಾಡಿ ಓದಿರುವುದಿಲ್ಲ. ಒಂದು ನನ್ಗೆ ಓದಿ ಆದ್ರೆ ಸಾಕು ಅಂತ ಹೇಳಿ ಓದ್ಕೊಂಡಿರ್ತಾರೆ. ಮತ್ತೆ ಅದನ್ನ ಪುನರ್ ಒಂದು ರಿವ್ಯೂ ಮಾಡುವಂಥದ್ದು ಅಥವಾ ಪುನಃ ಅದನ್ನ ನೆನಪಿಸ್ಕೊಳ್ಳುವಂಥದ್ದು ಮಾಡೋದಿಲ್ಲ. ಒಮ್ಮೆ ಓದ್ತಾರೆ, ಅದನ್ನ ಬಿಟ್ಟು ಬಿಡ್ತಾರೆ. 15 ದಿವಸ ಓದಿದಾಗ ಅದು ನೆನಪಿಗೆ ಬರೋದು ಹೇಗೆ ಸಾಧ್ಯ ಆಗುದಿಲ್ಲ ಅಲ್ಲ ಸರ್. ಸೊ ಓದಿದ ವಿಷಯಗಳನ್ನ ಆವಾಗ ನೆನಪಿಗೆ ತಂದ್ಕೊಳ್ಳುವಂಥದ್ದು, ಮನನ ಮಾಡುವಂಥದ್ದು, ಬರೆದು ಕಲಿಯುವಂಥದ್ದು, ಇದೆಲ್ಲ ತುಂಬಾ ಮುಖ್ಯ ಆಗ್ತದೆ. ಸೊ ಅದನ್ನ ಮಾಡಿದ್ರೆ ಖಂಡಿತ, ನಾನು ಆಗ SQ4R ಮೆಥಡ್ ಹೇಳ್ದಲ್ಲ, ಆ ವಿಧಾನದಿಂದ ಕಲ್ತ್ರೆ ಒಂದು ಓದಿದ ವಿಷಯ ಈ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಆಗ್ತದೆ. ಮೇಡಮ್ ಒಂದು ಕರೆಯನ್ನು ಗಮನಿಸೋಣ. ಹಲೋ ಹೇಳಿ. ಹಲೋ ಕೇಳಿ. ಅದು ನನ್ನ ಎಕ್ಸಾಮ್ ಹಾಲ್ ಆದಾಗ ಕನ್ಫ್ಯೂಷನ್ ಆಗ್ತದೆ ಸರ್. ಎಕ್ಸಾಮ್ ಹಾಲಿಗೆ ಹೋದಾಗ ಕನ್ಫ್ಯೂಷನ್ ಆಗ್ತದೆ. ಎಕ್ಸಾಮ್ ಹಾಲಿಗೆ ಹೋದಾಗ ಕನ್ಫ್ಯೂಸ್ ಆಗತ್ತಾ ಮೇಡಮ್? ಓಕೆ, ಎಕ್ಸಾಮ್ ಹಾಲಿಗೆ ಹೋದಾಗ ಏನ್ ಮಾಡುದು ಅಥವಾ ಪರೀಕ್ಷೆಯ ದಿನಗಳಲ್ಲಿ ಏನ್ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಹಾಗೆ ಸುಮಾರು ಮಕ್ಕಳ ಪ್ರಶ್ನೆ ಆಗಿರ್ತದೆ. ಸೊ ಕೆಲವರಿಗೆ ಓದುವಾಗ ಅಥವಾ ಪ್ರಿಪೇರ್ ಆಗುವಾಗ ಅಷ್ಟು ಭಯ ಆಗುದಿಲ್ಲ, ಬಟ್ ಎಕ್ಸಾಮ್ ಹಾಲಿಗೆ ಹೋದಾಗ ಅಥವಾ ಎಕ್ಸಾಮ್ ದಿವಸ ತುಂಬಾ ಭಯ ಆಗ್ತದೆ. ಸೊ ಮುಖ್ಯವಾಗಿ ನೀವು ಎಕ್ಸಾಮ್ ಹಿಂದಿನ ದಿನ ನಿದ್ದೆ ಬಿಡಬಾರ್ದು. ನಿದ್ದೆ ಒಂದು 5-6 ಗಂಟೆ ಆದ್ರೂ ನಿದ್ದೆ ನೀವು ಮಾಡಿರ್ಬೇಕು. ಅದು ತುಂಬಾ ಮುಖ್ಯ, ನಿಮ್ಮ ಒತ್ತಡವನ್ನ ಕಡಿಮೆ ಮಾಡಿರ್ತದೆ. 2ನೇದು, ನೀವು ಸರಿಯಾಗಿ ತಿಂದು ಎಲ್ಲ ಹೋಗಿರ್ಬೇಕು. 3ನೇದು, ನೀವು ಲಾಸ್ಟ್ ಮಿನಿಟ್ ತನಕ ಏನು ಹೊಸ ಟಾಪಿಕ್ಗಳನ್ನ ಹುಡುಕಿ ಓದಲಿಕ್ಕೆ ಹೋಗ್ಬಾರ್ದು. ಓದಿರುವ ವಿಷಯವನ್ನ ಮನನ ಮಾಡ್ಕೊಳ್ಳೋದು. ಅಥವಾ ಈ ಫ್ರೆಂಡ್ಸ್ ಇರ್ತಾರೆ ಅಲ್ಲಿ ನಿಮ್ಗೆ, ನೀನು ಇದು ಓದಿದ್ಯಾನಾ, ಅದು ಓದಿದ್ಯಾ, ಅದು ಇಂಪಾರ್ಟೆಂಟ್, ಹಾಗೆ ಏನಾಗುತ್ತೆ ಆತಂಕ ಜಾಸ್ತಿ ಆಗ್ತದೆ. ಸೊ ಈ ಲಾಸ್ಟ್ ಮಿನಿಟ್ ಡಿಸ್ಕಷನ್ಸ್ ಅನ್ನ, ಕ್ವೆಶನ್ ಗಳನ್ನ ಅವಾಯ್ಡ್ ಮಾಡಿ ನೀವು ಲೈಬ್ರರಿಯಲ್ಲಿ ಕೂತು ಓದೋದು ಬೆಟರ್, ಪರೀಕ್ಷೆ ಆತಂಕ ಇರುವವರು. ಅರ್ಥ ಆಯ್ತಾ? ಸೊ ಮತ್ತೆ ಒಂದು 5 ನಿಮಿಷ ಇರುವಾಗ ನೀವು ಪರೀಕ್ಷೆ ಹಾಲ್ಗೆ ಹೋಗಿ ಕೂತ್ಕೊಂಡು, ಫಸ್ಟಿಗೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿದ್ರಲ್ಲ, ಒಳಗೆ ಕೂತ್ಕೊಂಡು ಒಂದು 2-3 ನಿಮಿಷ ನಿಮ್ಮ ಮೇಲೆ ನೀವು ಗಮನ ಹರಿಸಬೇಕು. ಒಂದು, ಅಲ್ಲಿ ಕೂತ್ಕೊಂಡು ನಿಮ್ಮ ಮನಸ್ಸನ್ನ ಶಾಂತ ಮಾಡಬೇಕು ಅಥವಾ ಪಾಸಿಟಿವ್ ಮಾಡಬೇಕು. ಅದಕ್ಕಾಗಿ ನೀವು ನಾನು ಹೇಳಿದಲ್ಲ 4-4-6 ಬ್ರೀದಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ಬೋದು, ಅಥವಾ ಯಾವುದೇ ದೀರ್ಘ ಉಸಿರಾಟದ ಒಂದು ಪ್ರಾಣಾಯಾಮವನ್ನು ಅಲ್ಲಿ ಮಾಡ್ಬೋದು. ಆಗ ನಿಮಗೆ ಒಂದು ಸ್ವಲ್ಪ ಮನಸ್ಸು ಶಾಂತತೆಗೆ ಬರ್ತದೆ. ಮತ್ತೆ ಕೆಲವರಿಗೆ ಏನಾಗ್ತದೆ ಅಂದ್ರೆ ಕ್ವೆಶ್ಚನ್ ಪೇಪರ್ ನೋಡಿದ ಕೂಡಲೇ ಭಯ ಆಗ್ತದೆ. ಗೊತ್ತಿರುವ ಸುಮಾರು ಪ್ರಶ್ನೆಗಳಿದ್ರೂ ಕೂಡ ಗೊತ್ತಿಲ್ಲದ 1-2 ಪ್ರಶ್ನೆ ನೋಡಿ, ನನ್ನ ಮಾರ್ಕ್ ಹೋಯ್ತು, ನನಗೆ ಪೂರ ಮಾರ್ಕ್ ಹೋಗ್ತದೆ ಅಂತ. ಸೊ ಆ ವಿಷಯದಿಂದನೇ ಏನಾಗುತ್ತೆ, ಗೊತ್ತಿರುವುದು ಕೂಡ ಏನಾಗುತ್ತೆ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಸೊ ಅದರಿಂದಾಗಿ ನೀವು ಕ್ವೆಶ್ಚನ್ ಪೇಪರ್ ನೋಡಿದಾಗ ಕಷ್ಟದ ಪ್ರಶ್ನೆಗಳಿದ್ರೆ ಅದಕ್ಕೆ ಒಂದು ಟಿಕ್ ಹಾಕಿ ಅದನ್ನ ಕೊನೆಗೆ ಬರಿತೇನೆ. ಫಸ್ಟಿಗೆ ಎಲ್ಲ ಗೊತ್ತಿರುವ ಪ್ರಶ್ನೆ ಉತ್ತರಗಳನ್ನು ಬರೆದ್ರೆ ಕಾನ್ಫಿಡೆನ್ಸ್ ಬರುತ್ತೆ, ನಾನು ಇಷ್ಟು ಬರೆದಿದ್ದೇನೆ, ಇಷ್ಟು ನನ್ನದು ಸರಿಯಾಗಿದೆ ಅಂತ. ಮತ್ತೆ ಉಳಿದದ್ದನ್ನ ಬರೀಲಿಕ್ಕೆ ನಿಮ್ಗೆ ಧೈರ್ಯ ಜಾಸ್ತಿ ಆಗ್ತದೆ, ನಾನು ಬರೆದಿದ್ದೇನೆ ಅಂತ. ನೀವು ಅಲ್ಲೇ ಕಳೆದು ಹೋದ್ರೆ ಏನಾಗುತ್ತೆ, ಗೊತ್ತಿಲ್ಲದ ಪ್ರಶ್ನೆಯಲ್ಲೇ ನಿಮ್ಗೆ ಗೊತ್ತಿರುವ ಬೇರೆ ಪ್ರಶ್ನೆ ಕೂಡ ಕನ್ಫ್ಯೂಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಅದರಿಂದಾಗಿ ನೀವು ಕಷ್ಟದ ಪ್ರಶ್ನೆಗಳನ್ನ ಕೊನೆಗೆ ಇಟ್ಕೊಳ್ಬಹುದು. ಮತ್ತೆ ಮಧ್ಯದಲ್ಲಿ ಬ್ಲ್ಯಾಂಕ್ ಆದ್ರೆ, ಕನ್ಫ್ಯೂಷನ್ ಆದ್ರೆ ನೀವು
ಪುನಃ ರಿಲ್ಯಾಕ್ಸ್ ಆಗಬೇಕು, ಡೀಪ್ ಒಂದು ಬ್ರೀದಿಂಗನ್ನು ಮಾಡಬೇಕು, ಮತ್ತು ಮನಸ್ಸಿಗೆ ಹೇಳ್ಕೋಬೇಕು, ನಾನು ಹೆದರು ಅಗತ್ಯ ಇಲ್ಲ, ನಾನು ಮನೆಯಲ್ಲಿ ಓದಿದ್ದೇನೆ ಬರ್ತಾ ಇತ್ತು, ಈಗ ಎಕ್ಸಾಮ್ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಬರ್ತಾ ಇಲ್ಲ, ನಾನು ನಿಧಾನವಾಗಿ ನೆನಪಿಸ್ಕೊಳ್ತೇನೆ ಅಂತ ಹೇಳಿ ನೀವು ಮನಸ್ಸನ್ನು ಧೈರ್ಯಗೊಳಿಸಿದರೆ ಮನಸ್ಸು ನೀವು ಹೇಳಿದಾಗೆ ಕೇಳ್ತದೆ. ನೀವು ಮನಸ್ಸನ್ನು ಹೆದರಿಸಿದ್ರೆ ಮನಸ್ಸು ಇನ್ನೂ ಹೆದರ್ತಾ ಹೋಗ್ತದೆ. ಸೊ ಈ ರೀತಿಯನ್ನ ಮಾಡೋದ್ರಿಂದ ಏನಾಗುತ್ತೆ, ಇದೆಲ್ಲ ಕೆಲವೊಂದು ವಿಷಯಗಳು ಪರೀಕ್ಷೆಯ ಹಾಲಿಗೆ ಹೋಗುವಾಗ ಅಥವಾ ಪರೀಕ್ಷೆಯ ದಿನ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ತುಂಬ ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಇನ್ನೊಂದು ಸ್ವಲ್ಪ ಇಲ್ಲಿ ಪರೀಕ್ಷೆ ಅಂದ ಕೂಡಲೇ ತುಂಬ ಟೆನ್ಷನ್ಗೊಳಗಾಗೋರು ಮಕ್ಕಳಿಗಿಂತ ಪೋಷಕರು. ಕೆಲವರು ಪೋಷಕರೇ ಅವ್ರ ಮೈ ಮೇಲೆ ಬಂದ್ಬಿಡ್ತದೆ, ಅವರಿಗೆ ಪರೀಕ್ಷೆ ಆಗುವಾಗೆ ಅವ್ರು ಮಾಡ್ತಾರೆ. ಸೊ ಅದರಿಂದ ಈ ಸಂದರ್ಭದಲ್ಲಿ ಈ ಪೋಷಕರು ಯಾವ ರೀತಿಯಲ್ಲಿ ಮಗುವಿಗೆ ಸಪೋರ್ಟನ್ನು ಬೆಂಬಲವನ್ನು ಕೊಡಬೇಕು? ಅದೇ ಖಂಡಿತ ಪರೀಕ್ಷೆ ಮಕ್ಕಳಿಗಲ್ಲ, ಈಗ ಪೋಷಕರಿಗೆ ಆಗಿದೆ. ಹೌದು, ಅವರು ತುಂಬಾ ಒತ್ತಡ ಪಡ್ಕೊಳ್ತಾರೆ ಮತ್ತು ಆ ಒತ್ತಡವನ್ನ ಮಕ್ಕಳ ಮೇಲೆ ಕೆಲವೊಮ್ಮೆ ಹೇರ್ತಾರೆ. ಅದರಿಂದಾಗಿ ಖಂಡಿತ ಮಕ್ಕಳ ಮೇಲೆ ಪೋಷಕರು ಒತ್ತಡವನ್ನ ಹೇರಬಾರ್ದು. ಒಂದು ನಿಮ್ಮ ಒಂದು ನಿರೀಕ್ಷೆ ಉಂಟಲ್ಲ, ಎಕ್ಸ್ಪೆಕ್ಟೇಷನ್, ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು. ಅವರ ಯೋಗ್ಯತೆ ಅಥವಾ ಎಬಿಲಿಟಿಯ ಮೇಲೆ ನಿಮ್ಮ ನಿರೀಕ್ಷೆ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಯಾವುದು, ಅವರ ಒಂದು IQ ಏನು, ಅದನ್ನು ನೋಡಿಕೊಂಡು ನೀವು ನಿರೀಕ್ಷೆ ಇಟ್ಕೊಳ್ಳಿ. ಈಗ ಒಂದು ಸಾಧಾರಣ ಕಲಿಯುವ ಮಗುವಿಗೆ ನೀವು 80% ಬರಬೇಕು, 90% ಬರಬೇಕು ಅನ್ನುವಂಥ ಒತ್ತಡ ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ ನಿಮ್ಮ ಮಗು ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಇದೆ ಅಂತ. ಅದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಅತಿಯಾದ ಒಂದು ನಿರೀಕ್ಷೆ, ಅತಿಯಾದ ಒಂದು ಒತ್ತಡವನ್ನ ಹಾಕದೇ ಇರುವಂಥದ್ದು, ಕಂಪೇರ್ ಮಾಡುವಂಥದ್ದು. ನೋಡು ಆ ಮಕ್ಕಳು ನೋಡು, ಈ ಮಕ್ಕಳು ನೋಡು, ಅವ್ರಿಗೇನು ಮನೆಯಲ್ಲಿ ಫೆಸಿಲಿಟಿ ಇಲ್ಲ, ಅವ್ರು ಎಷ್ಟು ಚಂದ ಓದಿ ಮಾರ್ಕ್ ತೆಗಿತಾರೆ, ನಿನ್ಗೆ ಯಾಕೆ ಹೀಗೆ? ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿದ್ರೆ ನಾವು ಅನ್ಕೊಳ್ತೇವೆ ಅವರಿಗೆ ಅದು ಮೋಟಿವೇಟ್ ಮಾಡ್ತದೆ ಅಂತ. ಇಲ್ಲ, ಖಂಡಿತ ಅದು ಅವರನ್ನು ಇನ್ನೂ ಕುಗ್ಗಿಸ್ತದೆ, ಅವ್ರು ಇನ್ನೂ ಕೀಳರಿಮೆಯನ್ನು ಅನುಭವಿಸ್ತಾರೆ, ಅಥವಾ ಅವರಿಗೆ ಸಿಟ್ಟು ಬರ್ತದೆ ಇವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ. ಅಥವಾ ನಮ್ಮ ಒಂದು ದುಃಖಗಳನ್ನು, ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳೋದು. ನೋಡು, ನಾನು ಕಷ್ಟಪಡ್ತಾ ಇದ್ದೇನೆ, ನಾನಿಷ್ಟು ಒದ್ದಾಡ್ತಾ ಇದ್ದೇನೆ, ನೀನು ನನ್ನ ಮರ್ಯಾದೆ ತೆಗಿಬೇಡ, ನಾನು ನಿಂಗೆ ಇಷ್ಟು ಕಂಫರ್ಟ್, ಒಳ್ಳೆ ಸ್ಕೂಲಿಗೆ ಹಾಕಿದ್ದೇನೆ. ಈ ರೀತಿಯ ಮಾತುಗಳನ್ನು ಆದಷ್ಟು ಮಾಡದೆ ಅವರಿಗೆ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಿ. ನೀನು ಈ ಸಲ 70 ತೆಗೆದಿದೆಯಲ್ಲ, ನೆಕ್ಸ್ಟ್ ಟೈಮ್ 75% ತೆಗಿ, ಪ್ರಯತ್ನ ಪಡು, ನಿನ್ನೊಟ್ಟಿಗೆ ನಾನಿದ್ದೇನೆ, ನಿನಗೆ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥ ಮಾತುಗಳು ಬರಲಿ. ಅವರ ಜೊತೆ ಕೂತ್ಕೊಳ್ಳಿ ಓದುವಾಗ. ನೀವು ಮೊಬೈಲ್ ಇಟ್ಕೊಳ್ಳೋದು, ಅವರಿಗೂ ಮೊಬೈಲ್ ನೋಡಬೇಡ ಅಂತ ಹೇಳೋದು, ನೀವು TV ಹಾಕ್ಕೊಳ್ಳುವಂಥದ್ದು, ಅವರು ಓದಲಿ ಅಂತ ಇದು ಮಾಡುವಂಥದ್ದು ಆದಷ್ಟು ಅವಾಯ್ಡ್ ಮಾಡಿ. ಪರೀಕ್ಷೆಯ ದಿವಸಗಳಲ್ಲಿ ನೀವು ಕೂಡ ಅವರೊಟ್ಟಿಗೆ ಕೂತ್ರೆ ಅವರಿಗೆ ಓದಲಿಕ್ಕೆ ಮನಸ್ಸಾಗ್ತದೆ. ಅದರ ಒಟ್ಟಿಗೆ ಮೊಬೈಲ್ ಬಳಕೆಯ ಕಡೆ ಮಕ್ಕಳದ್ದು ಅವರು ಹೇಳ್ತಾರೆ ನಮಗೆ ಅದರಲ್ಲಿ ಆ ಇನ್ಫಾರ್ಮೇಷನ್, ಈ ಇನ್ಫಾರ್ಮೇಷನ್ ಅಂತ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅವರ ಮನಸ್ಸು ಚಂಚಲ ಇರ್ತದೆ, ಅವರು ಓದೋದನ್ನು ನೋಡ್ತಾ ಇರ್ತಾರೆ, ಅಲ್ಲೇನೋ ಬೇರೆ ಬಂದಾಗ ಏನಾಗುತ್ತೆ, ಮನಸ್ಸು ಆಚೆ ಕಡೆ ಹೋಗ್ತದೆ. ಅದರಿಂದ ಅದನ್ನು ಕೂಡ ನೀವು ಗಮನಿಸುವಂಥದ್ದು, ಅವರಿಗೆ ಪಾಸಿಟಿವ್ ಆಗಿ ಒಂದು ಸಪೋರ್ಟಿವ್ ಮಾತುಗಳನ್ನು ಆಡೋದು ಮಾಡಿದರೆ ಖಂಡಿತ ಪೋಷಕರೇ ಈ ಮಕ್ಕಳಿಗೆ ಈ ಪರೀಕ್ಷಾ ಆತಂಕವನ್ನು, ಪರೀಕ್ಷೆಯ ಪ್ರೆಷರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಈಸಿ ಆಗ್ತದೆ. ಕೊನೆಯ ಪ್ರಶ್ನೆ ಇದು. ಈ ಪರೀಕ್ಷಾ ದಿನದಲ್ಲಿ ಎಲ್ಲ ಸರಿ, ಪೋಷಕರು ಸರಿ, ಶಿಕ್ಷಕರು ಸರಿ, ಅದ್ರ ಜೊತೆಯಲ್ಲಿ ಒಟ್ಟು ವಾತಾವರಣವನ್ನು ಹೇಗೆ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ? ಇದೊಂದು ತಾತ್ಕಾಲಿಕವಾಗಿರೋ ಭಯ ಅಥವಾ ಮುಂದೆ ಕಂಟಿನ್ಯೂ ಆಗುತ್ತಾ ಅಂತ ಹೇಳೋದಕ್ಕೆ? ಖಂಡಿತ ಸರ್. ಈಗ ಪೋಷಕರ ಬಗ್ಗೆ ಹೇಳಿದೆ, ಶಿಕ್ಷಕರು ಎಲ್ಲರೂ ಕೂಡ ಈಗ ಒಂದು ಮಕ್ಕಳು ಒಂದು ಮಾರ್ಕ್ ತಗೊಳ್ಳುವ ಮಿಷಿನ್ ಅಂತ ನಾವು ಪರಿಗಣಿಸಿದೆ. ಸೊ 100% ರಿಸಲ್ಟ್ ಬೇಕು, ಹಾಗೆ ರ್ಯಾಂಕ್ ಬರಬೇಕು ಅನ್ನುವಂಥ ಇದರಲ್ಲಿ ಏನಾಗ್ತದೆ ಅಂದರೆ ಶಾಲೆಗಳಿರ್ಬೋದು, ಪೋಷಕರಿರ್ಬೋದು, ಅವರ ಮೇಲೆ ಅತೀವ ಒತ್ತಡವನ್ನು ಹಾಕ್ತಾರೆ. ಅದು ಆಗಬಾರ್ದು. ಅವರ ಪ್ರಯತ್ನದ ಬಗ್ಗೆ ಮೆಚ್ಚುಗೆ ಇರಬೇಕು. ಅವರಲ್ಲಿ ತಪ್ಪುಗಳಾದರೆ ಅದು ಒಂದು ಶಿಕ್ಷೆ ಅಂತ ಆಗಬಾರ್ದು. ಕಲಿಯುವಿಕೆಯಲ್ಲಿ ತಪ್ಪುಗಳಾಗ್ತದೆ, ಅದರಲ್ಲಿ ಏನೋ ಕಲಿಯೋದಿದೆ ಅನ್ನುವಂಥದ್ದು ಅವರಿಗೆ ಅರಿವು ಆಗಬೇಕು. ಆ ರೀತಿಯ ಒಂದು ವಾತಾವರಣ ನಿರ್ಮಿತ ಆಗಬೇಕು. ಅಂಕ ಗಳಿಸುವಂಥದ್ದು ಇಂಪಾರ್ಟೆಂಟ್, ಆದರೆ ಅದು ವ್ಯಕ್ತಿತ್ವಕ್ಕಿಂತ ದೊಡ್ಡದಲ್ಲ. ವ್ಯಕ್ತಿತ್ವ ಕೂಡ ಮುಖ್ಯ. ನಿಮಗೆ ಬೇರೆ ಏನು ಎಬಿಲಿಟೀಸ್ ಇದೆ ಅದಕ್ಕೆ ಕೂಡ ಎನ್ಕರೇಜ್ ಮಾಡುವಂಥದ್ದನ್ನು ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿ ನಾವು ನೋಡ್ತೇವೆ, ಮಕ್ಕಳು ಕೆಲವೊಮ್ಮೆ ಅಂಕ ಗಳಿಸಲಿಲ್ಲ ಅಂದರೆ ನಾನು ವೇಸ್ಟು, ನಾನು ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಅನ್ಕೊಳ್ತಾ ಇರ್ತಾರೆ. ಅದು ಅವರು ಅನ್ಕೊಳ್ಬಾರ್ದು. ಸೊ ಅಂಕ ಮಾತ್ರ ಅಲ್ಲ, ಅದರೊಟ್ಟಿಗೆ ಈ IQ ಅಂತ ಹೇಳ್ತೇವೆ, ಇಂಟೆಲಿಜೆಂಟ್ ಕೋಶೆಂಟ್ ಅಂದರೆ ನೀವು ಅಂಕ ಎಷ್ಟು ಗಳಿಸ್ತೀರ ಅಂತ. ಅದರೊಟ್ಟಿಗೆ EQ ಕೂಡ ತುಂಬ ಇಂಪಾರ್ಟೆಂಟ್, ಇಮೋಷ್ನಲ್ ಕೋಶೆಂಟ್. ನೀವು ಭಾವನಾತ್ಮಕವಾಗಿ ತುಂಬ ಒಂದು ಬಲಶಾಲಿ ಆಗಿರಬೇಕು, ಧೈರ್ಯದಿಂದ ಇರಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ಎಲ್ಲರೊಟ್ಟಿಗೆ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೋಬೇಕು, ಸೋಷಿಯಲ್ ಆಗಿರಬೇಕು. ಇದೆಲ್ಲ ಉಂಟಲ್ಲ, ನಿಮಗೆ ಸ್ವಲ್ಪ ಮಾರ್ಕ್ ಆಚೆ ಈಚೆ ಅದು ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ತದೆ. ಕೆಲವು ಮಕ್ಕಳು ನಾವು ನೋಡ್ತೇವೆ ಸರ್, ಈಗ
ಎಷ್ಟೋ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಓದ್ತೇವೆ, ಪರೀಕ್ಷೆಗೆ ಮಾರ್ಕ್ ಬರಲಿಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಪ್ರಯತ್ನ ಪಡುವಂಥದ್ದು, ತನ್ನ ಜೀವನನೇ ಕೊನೆ ಆಯಿತು ಅಂತ ಹೇಳ್ಕೊಳ್ಳುವಂಥದ್ದು. ಖಂಡಿತ ಒಂದು ಮಾರ್ಕ್ ಅನ್ನುವಂಥದ್ದು, ಒಂದು ಪರೀಕ್ಷೆ ಅನ್ನುವಂಥದ್ದು ನಿಮ್ಮ ಜೀವನವನ್ನು ನಿರ್ಧರಿಸಬಾರ್ದು. ನಿಮಗೆ ಜೀವಿಸಲಿಕ್ಕೆ ತುಂಬ ಬೇರೆ ಬೇರೆ ಒಂದು ಕಾರಣಗಳಿದೆ, ನಿಮಗೆ ಅವಕಾಶಗಳಿದೆ. ಖಂಡಿತ ಈ ಒಂದು ಮಾರ್ಕ್ ನಿಮ್ಮ ಜೀವನವನ್ನು ನಿರ್ಧರಿಸಬಾರ್ದು. ಸೊ ನೀವು ಖಂಡಿತ ಒಂದು ಶಾಂತ ಮನಸ್ಸಿಂದ ಹೋದರೆ, ಒಳ್ಳೆಯ ಪ್ರಯತ್ನವನ್ನು ಪಟ್ಟರೆ ಖಂಡಿತ ನಿಮಗೆ ಒಳ್ಳೆಯ ಮಾರ್ಕ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಏನು ಹೇಳಬೇಕಂದ್ರೆ, ನಮ್ಮ ಓದಿನ ಕಡೆ ನಮ್ಮ ಒಂದು ಹೆಜ್ಜೆ ಹೇಗಿರ್ಬೇಕಂದ್ರೆ ಅದು ಪ್ರಯತ್ನದ ಕಡೆ ಜಾಸ್ತಿ ಇರಬೇಕೇ ಹೊರತು ಮಾರ್ಕಿನ ಕಡೆ ಇರಬಾರ್ದು. ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನಾವು ಎಣಿಸ್ಕೊಂಡಷ್ಟು ಮಾರ್ಕ್ ಖಂಡಿತ ಬರ್ತದೆ. ಇದಕ್ಕೆ ಮಕ್ಕಳು ತಯಾರಾಗಬೇಕು, ಮಕ್ಕಳ ಜೊತೆಗೆ ಪೋಷಕರು, ಶಾಲೆಯವರು ಕೂಡ ಅವರನ್ನು ಹುರಿದುಂಬಿಸಬೇಕು, ಪಾಸಿಟಿವ್ ಆಗಿ ಅವರ ಜೊತೆ ವ್ಯವಹರಿಸಬೇಕು. ಒಂದು ಸಕಾರಾತ್ಮಕ ಒಂದು ವಾತಾವರಣವೊಂದು ಸೃಷ್ಟಿಯಾದರೆ ಖಂಡಿತ ಮಕ್ಕಳಿಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಪರೀಕ್ಷೆಯನ್ನು ಎದುರಿಸುವಂಥದ್ದು ಕಷ್ಟ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಖಂಡಿತವಾಗಿ ಈ ಒಂದು ಕಾರ್ಯಕ್ರಮದಿಂದ ಬಹುತೇಕ ಮಕ್ಕಳಲ್ಲಿ ಒಂದು ವಿಶ್ವಾಸ ಬರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಪರೀಕ್ಷೆ ಮತ್ತು ಈ ಮನಸ್ಸಿನ ವಿರಾಟ್ ದರ್ಶನ ನೀವು ಮಾಡಿಕೊಟ್ಟಿದ್ದೀರಿ. ಇವರು ಖಂಡಿತವಾಗಿ ಎ ಬಿ ಬಾಳಿಗ ಹಾಸ್ಪಿಟಲ್ ಲಭ್ಯರಿರ್ತಾರೆ. ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮಿರುವಂಥ ಬೇರೆ ಬೇರೆ ವಿಚಾರಗಳಿಗೆ ಅವರು ಸ್ಪಂದಿಸ್ತಾರೆ ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವದ ಮುಸಲಧಾರೆಯನ್ನು ಎರೆದುಕೊಟ್ಟು ನಮ್ಮ ಮಕ್ಕಳಿಗೆ ಒಂದು ಹೊಸ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಂದದಕ್ಕೆ ನಿಮಗೆ ಅತ್ಪೂರ್ವ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವ ವಾರ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.